ವ್ಯಾಸಂ ತಥೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ತನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಭಗವಂತನ ಒಂದೊಂದು ರೂಪದ ಬಗ್ಗೆ ತಾವು ಹೇಳ್ತಾ ತಾವು ಪರಶುರಾಮನ ಅವತಾರವನ್ನು ಹೇಳ್ತಾ ಬಂತಾರೆ. ಆಮೇಲೆ ಅಲ್ಲಿಂದ ದತ್ತಾತ್ರೇಯನ ರೂಪವನ್ನು ಹೇಳಿ, ಅದರ ಬಳಿಕ ಪರಶುರಾಮ ರೂಪವನ್ನು ಹೇಳಿ, ಆ ದತ್ತಾತ್ರೇಯನ ವರದಿಂದಾಗಿ ಕೊಬ್ಬಿದಂತಹ ಕರ್ತವೀರ್ಯಾರ್ಜುನನ ಸಹಸ್ರ ಬಾಹುಗಳನ್ನು ಈ ಪರಶುರಾಮ ತಾನು ಕೊಂದ ಅಂತ ಹೇಳಿ ರಾಮಾವತಾರದ ಚಿಂತನೆಯನ್ನು ಕೊಟ್ಟರು. ಅದರ ಬಳಿಕ ಅಪರ ಕೇಶವಸ್ಯಾಯಂ ಪ್ರಾದುರ್ಭಾವೋ ಮಹಾತ್ಮನಃ ವಿಖ್ಯಾತೋ ಮಾಥುರೇ ಕಲ್ಪೆ ಸರ್ವಲೋಕಹಿತಾಯ ವೈ ಅಂತ ಹೇಳಿ, ಇದೇ ರೀತಿಯಾದಂಥದ್ದು ಭಗವಂತನದಿಂದೊಂದು ರೂಪ. ಅದು ಯಾವುದು ಕೇಳಿದ್ರೆ, ಮಥುರಾ ಪಟ್ಟಣದಲ್ಲಿ ಕಲಿಯುಗದ ಜನರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಅವತಾರ ಮಾಡಿದ ರೂಪ, ಅದು ಕೃಷ್ಣಾವತಾರ ಅಂತ ಹೇಳ್ತಾರೆ. ಯತ್ರ ಸಾಲ್ವಂಚ ಮೈಂದಂಚ ಕಂಸಂ ವಿವಿಧಮೇವ ಚ ಅರಿಷ್ಟಂ ವೃಷಭಂ ಕೇಶಿಂ ಪೂತನಾಂ ದೈತ್ಯದಾರಿಕಾಂ ನಾಗಂ ಕಮಲಯಾ ಪೀಡಂ ಚಾಣೂರಂ ಮುಷ್ಟಿಕಂ ತಥಾ ದೈತ್ಯಾನ್ ಮಾನುಷದೇಹಸ್ಥಾನ್ ಸೂದಯಾಮಾಸ ವೀರ್ಯವಾನ್. ಅಂದರೆ ಈ ಅವತಾರದಲ್ಲಿ ಎಷ್ಟೆಲ್ಲ ದುಷ್ಟರನ್ನು ತಾನು ಕೊಂದಿದ್ದಾನೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳುವ ಹಾಗೆ ಭೂಭಾರ ಹರಣಾಯಚ ಅಂತ, ಭೂಮಿಗೆ ಭಾರ ಆಗುವಂತಹ ಇಷ್ಟು ಅಸುರರಿದ್ರು. ಯಾರೆಲ್ಲ ಇದ್ರು ಕೇಳಿದ್ರೆ, ಸಾಲ್ವ ಇದ್ದ, ಮೈಂದ, ಕಂಸ, ದ್ವಿವಿಧ, ಅರಿಷ್ಟಾಸುರ, ವೃಷಭ, ಕೇಶಿ, ಕಂಸ, ಇನ್ನು ಕಂಸನ ತಾಕುತಾಯಿಯಾದಂಥ ಪೂತನೆ, ಕುವಲಯಾಪೀಡೆ ಎನ್ನುವ ಆನೆ, ಮುಷ್ಟಿಕ ಚಾಣೂರರು, ಹಾಗೆ ಎಲ್ಲರೂ ಕೂಡ ಅಲ್ಲಿ ದೈತ್ಯಾನ್ ಮಾನುಷ ದೇಹಸ್ಥಾನ್ ಅಂತ ಹೇಳ್ತಾರೆ. ಮನುಷ್ಯ ದೇಹದಲ್ಲಿರುವ ದೈತ್ಯರು ಅಂತ ಹೇಳ್ತಾರೆ ಇವರನ್ನೆಲ್ಲ. ಹಾಗಾಗಿ ನೋಡುವಾಗ ಏನು ಕೋರೆದಾಡೆ ಎಲ್ಲ ಬಂದು ರಕ್ಕಸರ ಹಾಗೆ ಇದ್ರು ಅಂತ ಇರ್ತಾರೆ, ನೋಡುವಾಗ ಮನುಷ್ಯರ ಹಾಗೆ ಇರ್ತಾರೆ. ಆದ್ರೆ ಇವರೆಲ್ಲರೂ ದೈತ್ಯರು. ಇಂಥವರನ್ನೆಲ್ಲ ಸೂದಯಾಮಾಸ ಕೃಷ್ಣ ತಾನು ನಾಶ ಮಾಡ್ತಾನೆ. ಭಿಚ್ಛಿನ್ನಂ ಬಹುಸಹಸ್ರಂಚ ಬಾಣಸ್ಯ ಅದ್ಭುತ ಕರ್ಮಣ ನರಕಶ್ಚ ಹತಸ್ಸಂಖ್ಯೆ ಯವನಶ್ಚ ಮಹಾಬಲಃ. ಇನ್ನು ಅದ್ಭುತ ಕರ್ಮಿಯಾದವ ಇನ್ನೊಬ್ಬ ಇದ್ದ ಬಾಣಾಸುರ ಅಂತ, ಇವನಿಗೂ ಅಷ್ಟೇ ಸಹಸ್ರ ಬಾಹುಗಳು ಬಂದಿತ್ತು ರುದ್ರದೇವರ ಅನುಗ್ರಹದಿಂದಾಗಿ. ಹಾಗಾಗಿ ಅಂತಹ ಬಾಣಾಸುರನನ್ನು ನಾಶ ಮಾಡಿ ನರಕಾಸುರನನ್ನು ಕೊಂದ ರೂಪವೇ ಕೃಷ್ಣ ರೂಪ. ನರಕಾಸುರನ ಹಾಗೆ ಮಹಾಬಲಿಷ್ಠನಾಗಿದ್ದ, ಮುಂದೆ ಯವನ, ಇವರನ್ನೆಲ್ಲ ನಾಶ ಮಾಡಿದ ರೂಪ ಕೃಷ್ಣ ರೂಪ. ಹೃತಾನಿ ಚ ಮಹೀಪಾನಾಂ ಸರ್ವರತ್ನಾನಿ ತೇಜಸ ದುರಾಚಾರಾಶ್ಚ ನಿಹತಾಃ ಪಾರ್ಥಿವಾಯೇ ಮಹೀತಲೆ ಏತೇ ಲೋಕಹಿತಾರ್ಥಾಯ ಪ್ರಾದುರ್ಭಾವ ಮಹಾತ್ಮನಃ. ತನ್ನ ತೇಜಸ್ಸಿನಿಂದ ಎಲ್ಲ ಕೊಳ್ಳೆ ಹೊಡೆದು ಬದುಕುತ್ತಾ ಇದ್ದಂತಹ ರಾಜರಿದ್ದಾರಲ್ಲ, ಯಾರು? ನರಕಾಸುರ. ಆತ ಏನು ಮಾಡ್ತಾ ಇದ್ದ? ಎಲ್ಲ ರಾಜರ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದ. ಮುತ್ತು ರತ್ನಗಳನ್ನೆಲ್ಲ ಅಪಹರಿಸಿ ತಾನು ಅನ್ಯಾಯ ಮಾಡ್ತಾ ಇದ್ದ. ಹಾಗಾಗಿ ಇವ ಏನು ಮಾಡ್ತಾನೆ ಕೃಷ್ಣ? ಅಂತಹ ಅಸುರರನ್ನು ತಾನು ನಾಶ ಮಾಡಿ ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡ್ತಾನೆ. ದುರಾಚಾರರಿದಂತ ಯಾವ ಅರಸರು ಇದ್ದಾರೆ ಅವರೆಲ್ಲರೂ ಕೂಡ, ಭೂತಲದಲ್ಲಿ ಸಂಚರಿಸ್ತಾ ಇದ್ದವರೆಲ್ಲರೂ ಕೂಡ ನಾಶ ಹೊಂದುತ್ತಾರೆ ಅಂತ ಕೊಡ್ತಾರೆ. ಅದಕ್ಕೋಸ್ಕರ ಕೃಷ್ಣ ಈ ಎಲ್ಲ ಅವತಾರಗಳನ್ನು ಮಾಡಿದ್ದು ಲೋಕದ ಹಿತಕ್ಕೋಸ್ಕರ. ಏತೇ ಲೋಕಹಿತಾರ್ಥಾಯ. ಲೋಕ ಅಂದ್ರೆ ಜನರೂ ಹೌದು, ಭುವನವೂ ಹೌದು. ಕಲ್ಕಿ ವಿಷ್ಣು ಯಶಾನಾಮ ಭೂಯಶ್ಚೋತ್ಪತ್ಸ್ಯತೆ ವಿಭು. ಮುಂದೆ ಕಲ್ಕಿ ರೂಪಿಯಾಗಿ ಭಗವಂತ ಅವತಾರ ಮಾಡ್ತಾನೆ. ಎಲ್ಲಿ ಕೇಳಿದ್ರೆ, ಶಂಬಲಗ್ರಾಮ ಎನ್ನುವಲ್ಲಿ ವಿಷ್ಣು ಯಶ ಎನ್ನುವಂತಹ ಮನೆಯಲ್ಲಿ ಜಗತ್ತಿನ ಕ್ಷೇಮಕ್ಕೋಸ್ಕರ ಅವತಾರವನ್ನು ಮಾಡುತ್ತಾನೆ. ಹಾಗಾದ್ರೆ ಮುಂದೆ ಆಗುವ ಅವತಾರ ಅದು ಈಗಲೇ ಅವರು ಹೇಳ್ತಾ ಇದ್ದಾರೆ. ಶಂಬಲ ಅಂತ ಗ್ರಾಮ, ಅಲ್ಲಿ ವಿಷ್ಣು ಯಶ ಎನ್ನುವಂತ ಬ್ರಾಹ್ಮಣನಲ್ಲಿ ಅವತಾರ ಮಾಡ್ತಾನೆ ಅಂತೇಳಿ. ಹಾಗಾದ್ರೆ ಈಗಲೇ ಕಲ್ಕಿ ಅವತಾರ ಆಗಿದಲ್ಲ ಕೇಳಿದ್ರೆ, ಅದೆಲ್ಲ ಆ ಹೆಸರಿನ ಹೇಳಿಕೊಂಡು ಬಂದಿದ್ದಾರೆ ಬಿಟ್ರೆ ಭಗವದ್ ಅವತಾರ ಅಲ್ಲ. ಏತೇ ಚ ಅನ್ಯೇ ಚ ಬಹವೋ ದಿವ್ಯ ಗುಣೈರ್ಯತ ಯುತಾಃ ಪ್ರಾದುರ್ಭಾವ ಪುರಾಣೇಶು ಗೀಯಂತೆ ಬ್ರಹ್ಮವಾದಿಭಿಃ. ಈಗ ಒಂದೊಂದು ಅವತಾರಗಳು ಕೂಡ ಮಂಗಳಮಯವಾದದ್ದು ಅಂತ, ದಿವ್ಯವಾದ ಗುಣಗಳೆಲ್ಲಿರುವಂಥದ್ದನ್ನು ಪುರಾಣಗಳು ಒಳ್ಳೆ ಗಾನ ಮಾಡ್ತಾ ಉಂಟು. ಅಂತಹ ರೂಪ ಭಗವಂತನದ್ದು. ಯತ್ರ ದೇವಾ ವಿಮುಖ್ಯಂತೆ ಪ್ರಾದುರ್ಭಾವಾನುಕೀರ್ತನೆ ಪುರಾಣಂ ಶ್ರೂಯತೆ ಯತ್ರ ವೇದಶ್ರುತಿ ಸಮಾಹಿತಂ. ಇನ್ನಂತೂ ಮಹಿಮೆಯ ವಿಷಯದಲ್ಲಿ ಅಂತೂ ಇದನ್ನು ವರ್ಣಿಸ್ತಾ ಹೋದಾಗ ದೇವತೆಗಳೂ ಕೂಡ ಮೋಹಗೊಳ್ಳುತ್ತಾರೆ. ಯತ್ರ ದೇವಾಹ ವಿಮುಖ್ಯಂತೆ ಅಂತ, ಅವರೂ ಕೂಡ ಅದ್ಭುತ ಭಗವಂತನದಿದೆಲ್ಲ ಕಥೆ ಅಂತ ಕೊಂಡಾಡುತ್ತಾರೆ. ಹಾಗಾಗಿ
ವೇದಶ್ರುತಿಗಳಿಂದ ಕೂಡಿದ ಅಭಿಪ್ರಾಯವನ್ನೇ ಪುರಾಣಗಳು ಹೇಳ್ತಾರೆ. ಮುಖ್ಯಂತಿ ಎಂ ಸೂರಯ ಅಂತ ಹೇಳಿದಾಗೆ ಭಾಗವತದಲ್ಲಿ ಹೇಳ್ತಾರೆ, ಭಗವಂತನ ಈ ವ್ಯಾಪಾರವನ್ನು ನೋಡಿ ಜ್ಞಾನಿಗಳಿಗೂ ಕೂಡ ಭಯದ್ವಾ ಅಂತ ಹೇಳಿ ಮೋಹ ಬರ್ತದೆ. ಏತದುದ್ದೇಶ ಮಾತ್ರೇಣ ಪ್ರಾದುರ್ಭಾವಾನುಕೀರ್ತನಂ ಕೀರ್ತಿತಂ ಕೀರ್ತನೀಯಸ್ಯ ಸರ್ವಲೋಕ ಗುರೋರ್ವಿಭೋ. ಭಗವಂತ ಕೊಂಡಾಡುವ ಮಹಿಮೆ ಉಂಟಲ್ಲ, ಇದು ಅದ್ಭುತವಾದದ್ದು. ಲೋಕಗಳಿಗೆಲ್ಲ ಸಮರ್ಥವಾದಂತಹ ಒಂದು ವಿಭುವಾದಂಥ ಭಗವಂತ ತಾನು ಹೇಳುವಂತಹ ಈ ಅವತಾರಗಳೆಲ್ಲ ಯಾಕೆ ಅಂತ ಕೇಳಿದ್ರೆ ಉದ್ದೇಶ ಇಷ್ಟೇ, ಸರ್ವಲೋಕಕ್ಕೆ ಒಳ್ಳೆದಾಗಲಿ ಅಂತ ಭಗವಂತನ ಕೀರ್ತನೆಯನ್ನು ಹೇಳ್ತಾ ಇದ್ದೇವೆ. ಅದು ಕೂಡ ಹೇಗಿದ್ದಾನೆ ಭಗವಂತ, ಕೀರ್ತಿತಂ ಕೀರ್ತನೀಯಸ್ಯ ಅಂತ. ಯಾರನ್ನು ಕೀರ್ತನೆ ಮಾಡಬೇಕು? ಕೀರ್ತನೆ ಮಾಡಲಿಕ್ಕೆ ಅರ್ಹನಾದವನನ್ನು ಕೀರ್ತನೆ ಮಾಡಬೇಕು. ನಾವು ಇದ್ದವರನ್ನೆಲ್ಲ ಹೊಗಳ್ತೇವೆ, ನಿಜವಾಗಿ ಅವನು ಹೊಗಳಿಕೆಗೆ ಯೋಗ್ಯವಾದ ವ್ಯಕ್ತಿಯೇ ಅಲ್ಲ, ಆದ್ರೂ ಹೊಗಳ್ತೇವೆ, ಗೊತ್ತಿರ್ತದೆ ಅನ್ಯಾಯ ಮಾಡಿದ್ದಾನೆ ಅಂತ. ಆದ್ರೆ ನಮಗೆ ಉಂಟಲ್ಲ ಅವನಿದ್ದೇನಾದ್ರೂ ಲಾಭ ಆಗ್ಬೇಕು ಅಂತ. ಇದು ಹಾಗಲ್ಲ. ಮತ್ತೆ ಯೋಗ್ಯತೆ ಇದ್ದದ್ರಿಂದ ಅವನನ್ನು ಹೊಗಳಿದ್ದು ಅಂತ ಅರ್ಥ. ಲೋಕದಲ್ಲಿ ಹೊಗಳಿದವರೆಲ್ಲ ದೊಡ್ಡ ಜನ ಅಲ್ಲ. ನಾವು ಹೆಚ್ಚು ಹೊಗಳಿದ್ರೆ ಕೆಡ್ತೇವೆ, ಎಂತದ್ದಾಗ್ಬೇಕು ನಿಂಗೆ ಅಂತ. ಅಂದ್ರೆ ನಮಗೆ ಗೊತ್ತು ಇವ ಏನೋ ಆಗಬೇಕು ಅಂತ ಹೊಗಳ್ತಾ ಇದ್ದಾನೆ, ಬಿಟ್ರೆ ನನ್ನ ಹತ್ರ ಆ ಗುಣ ಇಲ್ಲ ಅಂತ. ಆದ್ರೆ ಭಗವಂತನಿಗೆ ಹಾಗಲ್ಲ, ಕೀರ್ತನೀಯಾನಿ, ಅವನನ್ನು ಹೊಗಳಲೇಬೇಕು ಅಂತ ಕ್ವಾಲಿಟಿ ಅವನ ಹತ್ರ ಉಂಟು. ಹಾಗಾಗಿ ಅವನನ್ನು ಹೊಗಳ್ತಾ ಇದ್ದಾರೆ ದೇವತೆಗಳು ಅಂತ ಕೊಡ್ತಾರೆ. ಪ್ರಿಯಂತೆ ದೃಶರಾಸ್ತತ್ರ ಪ್ರಾದುರ್ಭಾವಾನು ಕೀರ್ತನಾತ್ ವಿಷ್ಣೋರತುಲವೀರ್ಯಸ್ಯ ಯಶ್ ಶೃಣೋತಿ ಕೃತಾಂಜಲಿ. ಇನ್ನು ಹೇಳ್ತಾರೆ, ಯಾವ ಶ್ರದ್ಧಾಳುಗಳು ಭಗವಂತನ ಭಕ್ತರಿದ್ದಾರೆ ಅವರು ಪ್ರತಿದಿನವೂ ಕೂಡ ಕೈಗಳನ್ನು ಜೋಡಿಸಿಕೊಂಡು ವಿಷ್ಣುವಿನ ಅವತಾರದ ಮಹಿಮೆಗಳನ್ನು ಕೀರ್ತನೆ ಮಾಡ್ತಾರೆ. ಅದರಿಂದ ದೇವತೆಗಳು ಪ್ರೀತರಾಗ್ತಾರೆ. ನೋಡಿ, ಪ್ರಿಯಂತೆ ತ್ರಿದಶಾಸ್ತತ್ರ. ಯಾರು ತ್ರಿದಶರು ಅಂದ್ರೆ ದೇವತೆಗಳು. ದೇವತೆಗಳು ಬಹಳ ಸಂತುಷ್ಟರಾಗ್ತಾರಂತೆ ಯಾವಾಗ? ವಿಷ್ಣೋರ ಅತುಲ ವೀರ್ಯಸ್ಯ. ಯಾರು ವಿಷ್ಣುವಿನನ್ನು ಸ್ತೋತ್ರ ಮಾಡ್ತಾರೋ ಆಗ ದೇವತೆಗಳು ಖುಷಿ ಪಡ್ತಾರೆ. ಅಲ್ಲ, ವಿಷ್ಣುವನ್ನು ಸ್ತೋತ್ರ ಮಾಡಿದ್ರೆ ವಿಷ್ಣು ಖುಷಿ ಪಡ್ಬೇಕಲ್ಲ ಕೇಳಿದ್ರೆ ಅಲ್ಲ, ವಿಷ್ಣುವನ್ನು ಸ್ತೋತ್ರ ಮಾಡಿದ್ರೆ ದೇವತೆಗಳು ಖುಷಿ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಗಮನಕ್ಕೆ ಬರಬೇಕಾಗಿದ್ದು. ಅದು ಕೂಡ ಹೇಗಿದ್ದಾರೆ ಕೇಳಿದ್ರೆ ಯಶ್ ಶೃಣೋತಿ ಕೃತಾಂಜಲಿ. ಕೈ ಮುಗಿದುಕೊಂಡು ಕೃಷ್ಣನ ಹತ್ರ, ದೇವರೇ ನೀನು ಒಳ್ಳೇದಾಗಪ್ಪ, ನಿನ್ನಿಂದಾಗಿ ನಮಗೆ ಒಳ್ಳೇದಾಗಬೇಕು, ನೀನು ಅನುಗ್ರಹ ಮಾಡಬೇಕು, ನಿನ್ನ ಮಹಿಮೆ ಅಪಾರ. ಇವತ್ತೇನು ನಡೀತಾ ಉಂಟು ಅದೆಲ್ಲವೂ ಕೂಡ ಆ ಕಾಲದಲ್ಲಿ ನಡೆದದ್ದೇ ಮತ್ತೆ ಬಂದಿದೆ. ನಾಯಕನನ್ನು ಕೊಂದ ಕೂಡಲೇ ಅಲ್ಲಿ ಮುಗಿತದ ಯುದ್ಧ ಕೇಳಿದ್ರೆ ಅಲ್ಲ, ಅವನೇನೋ ಸತ್ತು ಹೋದ ನಾಯಕ ವೃತ್ರ, ಆದ್ರೆ ಅವನ ಅನುಚರರಿದ್ದಾರಲ್ಲ ಅವರು ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತೇ ಬಧ್ಯಮಾನಾಹ ವಿಮುಖಾಹ ಕ್ಷೀಣ ಪ್ರಹರಣಾರಣಿ ತ್ರಾತಾರಂ ಮನಸ ಜಗ್ಮುರ್ದೇವಂ ನಾರಾಯಣಂ ವಿಭೋಂ. ಹಾಗಾಗಿ ಯುದ್ಧದಲ್ಲಿ ಪೆಟ್ಟುಕೊಳ್ಳಿಕ್ಕೆ ಶುರು ಮಾಡಿದ್ರು ದೇವಾದಿದೇವತೆಗಳಿಗೆಲ್ಲ. ಹೊಡೆಯುವ ತಾಕತ್ತಿಲ್ಲದಂತಹ ದೇವತೆಗಳಾದರೂ ವಿಮುಖರಾಗಿ ಕೊನೆಗೆ ಎಂತ ಮಾಡುದು, ಎಲ್ಲಿಗೆ ಹೋಗುದು, ಎಲ್ಲಿ ಹೋದ್ರೂ ಓಡಿ ಹೋಗ್ಬೇಕು. ಇವರು ಉಪದ್ರ ತಡ್ಕೊಳ್ಳಿಕ್ಕಾಗೋದನ್ನ ಜಗ್ಮುರ್ ದೇವಂ ನಾರಾಯಣಂ ವಿಭಂ. ನಾರಾಯಣನಲ್ಲಿ ಬಂದ್ರು. ಯಾಕೆ? ನೀನೇ ರಕ್ಷಕ, ನೀನೇ ಈಗ ಕಾಪಾಡಬೇಕು ಅಂತ ನಾರಾಯಣದಲ್ಲಿ ಶರಣಾಗತರಾದರು. ಏತಸ್ಮಿನ್ನಂತರೇ ಮೇಘ ನಿರ್ವಾಣಾಂಗಾರವರ್ತ್ಯದ ಸಾರ್ಕ ಚಂದ್ರಗ್ರಹಗಣಂ ಛಾದಯಂತೋ ನಭಸ್ಥಲಂ. ಇದರ ನಡುವೆ ಏನಾಗಿತ್ತು ಕೇಳಿದ್ರೆ, ಪ್ರಳಯ ಕಾಲದ ಬೆಂಕಿಯಂತೆ ಬೆಳಗುವ ಮೋಡಗಳು ಗಗನದಲ್ಲಿ ಉತ್ಪತ್ತಿಯಾದವು. ಅಂದ್ರೆ ವೃತ್ರ ವಧೆ ಆಯಿತು, ಈ ಕಡೆಯಿಂದ ಗಲಾಟೆ ಆಗ್ತಾ ಉಂಟು. ಎಷ್ಟು ಗಲಾಟೆ ಕೇಳಿದ್ರೆ, ಸಾರ್ಕ ಚಂದ್ರ ಗ್ರಹಗಣಂ ಛಾದಯಂತೋ ನಭಸ್ಥಲಂತ. ಈ ಚಂದ್ರ ಗ್ರಹಗಣಗಳನ್ನು ತನ್ನ ಪ್ರಭಾವದಿಂದ ಸೂರ್ಯ ಇತ್ಯಾದಿಗಳನ್ನು ಮುಚ್ಚಿಬಿಟ್ರಂತೆ. ಅಂದ್ರೆ ಸೂರ್ಯ ಚಂದ್ರಗ್ರಹಣ ಆಗುವಾಗ ಹೇಗೆ ಆ ಬಿಂಬಗಳು ಮುಚ್ಚಿ ಹೋಗುತ್ತಾವು, ಅದೇ ರೀತಿಯಾಗಿ ಅಂದ್ರೆ ಲೋಕದಲ್ಲಿರುವಂತಹ ಸೂರ್ಯ ಚಂದ್ರನು ಮುಚ್ಚಿ ಹೋಗಿದ್ರು ಈ ರಕ್ಕಸರ ಅಟ್ಟಹಾಸದಿಂದಾಗಿ. ಅಷ್ಟು ಯುದ್ಧಗಳು ಗಲಾಟೆಗಳು ನಡೆದಿತ್ತು. ಸೂರ್ಯ ಚಂದ್ರನಿಗೂ ಕೂಡ ನಾವು ಯಾಕೆ ಬರ್ಬೇಕಪ್ಪ ಅಂತ ಅನ್ನಿಸ್ಬೇಕು. ಆ ರೀತಿಯಾದಂಥ ವಾತಾವರಣ. ಅಂದ್ರೆ ಗ್ರಹಣ ಹಿಡಿದ ಹಾಗೆ ಅಂತ ನಾವು ಹೇಳ್ತೇವೆ, ಆ ಊರಿಗೆ ಗ್ರಹಣ ಹಿಡಿದ ಹಾಗೆ ಅಂತ ಆ ರೀತಿ ಆಯಿತು. ಸಂಚದ್ ವಿದ್ಯುತ್ ಗಣಾವಿದ್ಧಾ ಘೋರ ನಿರ್ಹ್ರಾದಕಾರಿಣ ಅನ್ಯೋನ್ಯ ವೇಗಾಭಿಹತಾ ಪ್ರಬಭೃಹು ಸರ್ವಮಾರುತಾ. ನೋಡಿ, ಸಂಚರಿಸುವಂತಹ ಮಿಂಚುಗಳ ಗಣ ಉಂಟಲ್ಲ, ಅದು ಭಯಂಕರವಾದ ಧ್ವನಿಯನ್ನು ಉಂಟು ಮಾಡ್ತಾ ಇದ್ರು. ಮಿಂಚು ಬೀಳ್ತದೆ, ಅದು ಮಳೆಗಾಲ ಬಂದ ಕೂಡಲೇ. ಇದು ಹಾಗಲ್ಲ. ಎಷ್ಟೊಂದರಿಗೆ ಈ ರಕ್ಕಸರದ್ದು ಈ ಉಪಟಳದಿಂದಾಗಿ ಎಷ್ಟು ಉಪಟಳ ಆಯಿತು ಕೇಳಿದ್ರೆ, ಯಾವಾಗ ಬೇಕೋ ಆವಾಗ ಮಿಂಚು ಬಿದ್ದಾಗೆ ಹೊಡಿತಾ ಇತ್ತು. ಶಬ್ದಗಳು ಹಾಗೆ ಭಯಂಕರವಾದ ಶಬ್ದಗಳಿತ್ತು.
ಇನ್ನು ಪರಸ್ಪರ ವೇಗವಾಗಿ ಹೊಡೆದುಕೊಳ್ತಾ ಇರುವಂತಹ ಗಾಳಿಗಳು ಬೀಸ್ಲಿಕ್ಕೆ ಆರಂಭ ಆಯಿತು. ಅಂದ್ರೆ ಈ ಪಾಪಿಗಳು ಇಷ್ಟು ಗಲಾಟೆ ಎಲ್ಲ ಮಾಡಿದ್ದರಿಂದ ವಾತಾವರಣದಲ್ಲಿ ಕ್ಷೋಭೆ ಉಂಟಾಯಿತು, ಗಾಳಿ ವ್ಯತ್ಯಾಸ ಆಯಿತು, ಸಿಡಿಲು ವ್ಯತ್ಯಾಸ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ದೀಪ್ತತೋಯಾಶನೀ ಪಾತೈ ವಜ್ರವೇಗಾನಿಲಾಕುಲೈ ರರಾಸ ಘೋರೈರ್ವಾದ್ಯೈರ್ ದಕ್ಯಮಾನಮಿವಾಂಬರಂ. ಇನ್ನು ಸಿಡಿಲು ಬಂದಾಗ ಆ ಸಿಡಿಲು ಬೆಳೆದ ಹಾಗೆ ಬಿದ್ದ ಹಾಗೆ ವಿದ್ಯುತ್ತುಗಳು, ಅಂದ್ರೆ ಸಿಡಿಲು ಬಂತು, ಹಾಗಾಗಿ ವಜ್ರಾಯುಧವನ್ನ ಪ್ರಯೋಗ ಮಾಡಿದಾಗ ಹೇಗೆ ಘೋರವಾದ ಉತ್ಪಾತಗಳು ಉಂಟಾಗತ್ತೋ ಆ ರೀತಿಯಾಗಿ ಉತ್ಪಾತಗಳು ಉಂಟಾಯಿತು. ಅದನ್ನೇ ಆಕಾಶ ಸುಟ್ಟು ಹೋಗುವಂತೆ ಕಂಗೊಳಿಸಿತಿತ್ತು ಅಂತ ಕಟ್ತಾ ಇದ್ದಾರೆ. ದಕ್ಯಮಾನಮಿವಾಂಬರಂ ಅಂದ್ರೆ ಸಿಡಿಲು ಬಿದ್ದು ಸುಟ್ರೆ ಹೇಗೆ ಆಕಾಶದಲ್ಲಿ ಮಿಂಕಿರ್ಬೋದು ಆ ರೀತಿಯಾಗಿ ಇತ್ತು. ಕೆಳಗೆ ಬಿತ್ತು. ಕೆಳಗೆ ಬಿದ್ದದ್ರಿಂದ ಆ ದೇವಲೋಕದ ವಿಮಾನಗಳ ಮೇಲೆ ಬಿತ್ತು ಅವುಗಳು ಕೆಳಗೆ ಬಿತ್ತು. ಕೆಲವರಂತೂ ಮೇಲೆ ಹಾರಿ ಹೋದ್ರು ಅಂತ. ಅಂದ್ರೆ ಈಗ ಪ್ರಕೃತ ನೋಡುದಾದ್ರೆ ನಾವು ಕ್ಷಿಪಣಿ ಅಂತ ಹೇಳ್ತೇವೆ, ಅಷ್ಟೇ ವ್ಯತ್ಯಾಸ. ಆಗ ಉಲ್ಕೆ ಅಂತ ಹೇಳ್ತಾ ಇದ್ರು ನೋಡಿ. ಪೇತುಹು ಉಲ್ಕಾ ಸಹಸ್ರಾಣಿ. ಇವರದ್ದು ಎಷ್ಟು ಗಲಾಟೆ ಇತ್ತು ಅಂತ ಕೇಳಿದ್ರೆ, ವೃತ್ರ ಸತ್ತ ಅಂತ ಹೇಳಿದ ಕೂಡಲೇ ರಕ್ಕಸರೆಲ್ಲ ಸೇರಿ ಮೇಲಿಂದ ಮೇಲೆ ಉಲ್ಕೆಗಳನ್ನು ಬಿಡ್ತಾ ಇದ್ರು. ಅದು ಬೀಳ್ತಾ ಇತ್ತು. ವಿಮಾನಗಳು ನೋಡಿ, ದಿವ್ಯಾನ್ಯಪಿ ವಿಮಾನಾನಿ ಪ್ರಪತಂತ್ಯುತ್ಪತಂತಿ ಚ. ವಿಮಾನಗಳು ಕೆಳಗೆ ಬೀಳ್ತಾ ಇತ್ತು, ಕೆಲಸಲ ವಿಮಾನಗಳು ಮೇಲೆ ಹಾರ್ತಾ ಇತ್ತು. ಅಂದ್ರೆ ಇವತ್ತು ಯುದ್ಧ ವಿಮಾನಗಳನ್ನು ನೋಡಿದ್ರೆ ಅದೇ ರೀತಿ ಇರ್ತದೆ. ಅಂದ್ರೆ ಇವಾಗ ಏನು ನಾವು ಇತ್ತು ಅದು ಆ ಕಾಲದಲ್ಲಿ ಹರಿವಂಶದಲ್ಲೇ ಹೇಳಿದ್ರು ನೋಡಿ, ಇಷ್ಟು ಗಲಾಟೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಚತುರ್ಯುಗಾಂತ ಪ್ರಿಯಾಯೇ ಲೋಕಾನಾಂ ಯದ್ಭಯಂ ಭವೇ ತಾದೃಶಾನ್ಯೇವ ರೂಪಾಣಿ ತಸ್ಮಿನ್ನಾಪ್ತ ಕಾರಣಿ. 4 ಯುಗ ಮುಕ್ತಾಯ ಆಗುವಾಗ ಹೇಗೆ ಪ್ರಳಯ ಕಾಲದಲ್ಲಿ ಅಗ್ನಿ ಉಂಟಾಗಬಹುದೋ ಅಂತಹ ಭಯದ ವಾತಾವರಣ ಏರ್ಪಟ್ಟಿತು ನೋಡಿ. ಯಾರಿಗಾದ್ರೂ ಧೈರ್ಯ ಉಂಟ? ಈಗ ನಮಗೆ ಎಲ್ಲಿಗೆ ಹೋಗುವ ಹೇಳಿದ್ರೆ, ಕೊಲ್ಲಿ ರಾಷ್ಟ್ರಗಳಿಗೆಲ್ಲ ಹೋಗಿದ್ರೆ ಈ ಹೆದರಿಕೆ ಆಗುತ್ತೆ, ಯಾವಾಗ ಏನಾಗತ್ತೆ ಅಂತ. ಅದೇ ರೀತಿಯ ವಾತಾವರಣ. ಚತುರ್ಯುಗಾಂತ ಪರ್ಯಾಯೇ ಲೋಕಾನಾಂ ಯದ್ಭಯಂ ಭವೇತ್. ಪ್ರಳಯ ಕಾಲದಲ್ಲಿ ಯಾವ ಹೆದರಿಕೆ ಆಗಬಹುದು ಅದೇ ರೀತಿಯಾದಂಥ ಹೆದರಿಕೆ ಆಗ್ತಾ ಇತ್ತು. ತಮಸಾ ನಿಷ್ಪ್ರಭಂ ಸರ್ವಂ ನ ಪ್ರಜ್ಞಾಯತ ಕಿಂಚನ ತಿಮಿರೋಗ ಪರಿಕ್ಷಿಪ್ತ ನರಜೇಜುಶ್ಚ ದಿಶೋದಶ ನಿಶೀವ ರೂಪಿಣೀ ಕಾಲೇ ಕಾಲಮೇಘಾವಕುಂಠಿತ ದ್ಯೋರ್ನ ಭವಾತ್ಯಭಿಭೋ ಕರ್ತಾ ವಿಭೂತಾರ್ಕಾಃ ಘೋರೇಣ ತಮಸಾವೃತ ತಾನ್ ಜನೌಘಾನ್ ತಮಿರಾನ್ ಸತಿಮಿರಾನ್ ದೋರ್ಭ್ಯಾಂ ಉತ್ಕ್ಷಿಪ್ಯ ಯಸ ಪ್ರಭುಃ ವಪುಃ ಸಂದರ್ಶಯಾಮಾಸ ದಿವ್ಯಂ ಕೃಷ್ಣ ವಪುರ್ಹರಿಹಿ. ಇವರು ಹೇಳ್ತಾರೆ, ಅಂತಹ ಭಯದ ವಾತಾವರಣದಲ್ಲಿ ವ್ಯಾಪಕವಾದಂಥ ಕತ್ತಲೆ ಹರಡಿತು ಅಂತ ಹೇಳ್ತಾರೆ. ಬೆಳಕಿಲ್ಲದ ಸ್ಥಿತಿ ಉಂಟಾಯಿತು. ನಮಗೆ ಕೂಡ ಹೇಳ್ತೇವೆ ಅದು ಬಾಂಬು ಬಿದ್ದದ್ದಲ್ಲ, ಕರೆಂಟ್ ಹೋಯ್ತು ಅಂತ. ಅಂದ್ರೆ ಯಾವುದೋ ಒಂದು ಪೋಲು ಅಥವಾ ಲೈಟ್ ಕಂಬಕ್ಕೆ ಟ್ರಾನ್ಸ್ಫಾರ್ಮರ್ಗೆ ಬಿದ್ದರೆ ಹೇಗಾಗಬಹುದು ಆ ರೀತಿಯಿಂದ ನೋಡಿ. ತಮಸಾ ನಿಷ್ಪ್ರಭಂ ಸರ್ವಂ ನ ಪ್ರಜ್ಞಾಯತ ಕಿಂಚನ. ಹಾಗಾಗಿ ಎಲ್ಲಿಗೂ ಯಾವ ಪದಾರ್ಥಗಳು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಇವತ್ತು ನೀವು ಬಿದ್ದರೆ, ಕ್ಷಿಪಣಿಗಳು ಬಿದ್ದರೆ ಧೂಳು ಕಾಣುತ್ತೆ ಅಥವಾ ಕತ್ತಲೆ, ಬೆಳಕಿಲ್ಲ. ಹಾಗಾಗಿ ಯಾವುದು ಕಣ್ಣಿಗೆ ಕಾಣದ ಹಾಗೆ ಆಯಿತು. ಇಡೀ ಸಮುದಾಯವೇ ಏನ್ ಹೇಳ್ತಾರೆ, ಕತ್ತಲೆಯ ಸಮುದಾಯದಿಂದ ಜಗತ್ತು ಮುಚ್ಚಿ ಹೋಯಿತು. 10 ದಿಕ್ಕುಗಳು ಕೂಡ ಕಾಣಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ನಾವೇನು ನೋಡ್ತಾ ಇದ್ದೇವೆ ಇದನ್ನೆಲ್ಲ ಅವತ್ತೇ ವ್ಯಾಸರು ಅದನ್ನು ಹರಿವಂಶದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಘೋರವಾದ ಕತ್ತಲಿನಿಂದಾಗಿ ಆ ಸಮಯ ಅದು ಹಗಲು ಆದ್ರೂ ಕೂಡ ಹೇಗಾಯ್ತದು ರಾತ್ರಿ ಅಂತಾಯ್ತು. ಅದಕ್ಕೆ ಅವ್ರು ಹೇಳಿದ್ರು, ಸೂರ್ಯ ಚಂದ್ರರಿಗೂ ಗ್ರಹಣ ಹಿಡಿದ್ರೆ ಹೇಗಾಗ್ಬೋದು ಆ ರೀತಿಯಾದಂತಹ ಒಂದು ಯುದ್ಧಗಳು ಗಲಾಟೆಗಳು ಇತರ ರಕ್ಕಸರೆಲ್ಲ ಮಾಡಿದ್ರು. ಪ್ರಳಯ ಕಾಲದಲ್ಲಿ ಮೋಡಗಳಿಂದ ಆಚ್ಛಾದನೆ ಆಗತ್ತೆ ಸೂರ್ಯ ಚಂದ್ರರು, ಹಾಗಾಗಿ ಬೆಳಕು ಬರೋದಿಲ್ಲ. ಅದೇ ರೀತಿಯಾದಂಥ ಘೋರವಾದ ಕಚ್ಚಲೆಯಿಂದ ಮುಚ್ಚಿ ಹೋಯಿತು. ಅದನ್ನೇ ಅವರು ಹೇಳ್ತಾರೆ, ಬಲಾಹ ಕಾಂಚನಾನಿಭಂ ಬಲಾಹ ಕತ ತನೂರುಹಂ ತೇಜಸಾ ವಪುಷಾ ಚೈವ ಕೃಷ್ಣಂ ಕೃಷ್ಣಮಿಮಾಚಲಂ. ನೀಲಮೇಘಕ್ಕೆ ಸಮಾನವಾದ ಕಾಂತಿಯಿಂದ ಕೂಡಿದ್ದು ಕೃಷ್ಣನ ತೇಜಸ್ಸು. ಹಾಗಾಗಿ ಅಂತಹ ಕೃಷ್ಣನ ತೇಜಸ್ಸು ಕೃಷ್ಣಾಚಲದಂತೆ ಶೋಭಿಸಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗ ಕತ್ತಲೆಯನ್ನು ನಾಶ ಮಾಡಲಿಕ್ಕೆ ಸರ್ವಸಮರ್ಥನಾದ ಭಗವಂತ ತಾನೇನು ಮಾಡ್ತಾನೆ, ಕೃಷ್ಣಾವತಾರವನ್ನು ಮಾಡಿ ಆ ಕತ್ತಲೆಯನ್ನು ನಾಶ ಮಾಡ್ತಾನೆ. ದೀಪ್ತ ಪೀತಾಂಬರಧರಂ ತಪ್ತ ಕಾಂಚನ ಭೂಷಣಂ ಧೂಮಾಂಧಕಾರ ವಪುಷಂ ಯುಗಾಂತಾಗ್ನಿ ವಿಮೋಚಿತಂ ಚತುರ್ದ್ವಿಗುಣ ಪೀನಾಂಸಂ ಕಿರೀಟ ಛನ್ನ ಮೂರ್ಧಜಂ ತಾಮೀಕರ ಕರಾಸಕ್ತಂ ಆಯುಧೈ ಉಪಶೋಭಿತಂ. ಮಾಡ್ತಾ ಮಾಡ್ತಾ ಹೋದಾಗ್ಲೇ ಅದರದ್ದು ಮಸುಕಾಗತ್ತೆ, ಅದರದ್ದು ಬಣ್ಣ ಎಲ್ಲ. ಇದು ಹಾಗಲ್ಲ, ಬಿಸಿ ಮಾಡಿದ ಬಂಗಾರದ ಹಾಗೆ ಹೊಳೆಯುವ ಆಭರಣಗಳು,
ಬಿಸಿ ಮಾಡಿದ ಆಭರಣಗಳು ಅಂದರೆ ಅದರಲ್ಲಿ ಇರುವಂತಹ ಮಲಗಳು ಕಶ್ಮಲಗಳು ಹೋಗಿ ಅದು ಶುದ್ಧ ಆಗಿದೆ, ಶುದ್ಧವಾದ ಆಭರಣಗಳು ಕಾಣುತ್ತಾ ಉಂಟು. ಹಾಗಾಗಿ ಅಂಧಕಾರದಲ್ಲಿಯೂ ಕೂಡ ಕಂಗೊಳಿಸುವಂತಹ ಶರೀರ ಅದು ನಮ್ಮ ಕೃಷ್ಣನದ್ದು. ಹಾಗಾಗಿ ಪ್ರಳಯ ಕಾಲದಲ್ಲಿ ಅಗ್ನಿಯಂತೆ ಭಗವಂತ ಅಲ್ಲಿ ತನ್ನ ರೂಪವನ್ನು ಪ್ರಕಟಗೊಳಿಸ್ತಾನೆ. ಚತುರ್ದ್ವಿಗುಣಪೀನಾಂಸಂ, ಚತುರ್ದ್ವಿಗುಣ ಅಂದ್ರೆ 8, ಅಷ್ಟದಳ ಅಷ್ಟಭುಜದಲ್ಲಿ ತಾನು ಇರುವವ ಅಂತ ಕೊಡ್ತಾರೆ. ಅಂದ್ರೆ 8 ದಷ್ಟಪುಷ್ಟಗಳಾದಂಥ ಬಾಹುಗಳಿಂದ ಕೂಡಿದವ, ಕಿರೀಟದಿಂದ ಮುಚ್ಚಲ್ಪಟ್ಟ ಶರೀರವುಳ್ಳವನು, ಬಂಗಾರದಿಂದ ಕಂಗೊಳಿಸುವಂತಹ ಆಭರಣದಿಂದ ತಾನು ಶೋಭಿತನಾದವನು ಕೃಷ್ಣ. ಚಂದ್ರಾರ್ಕ ಕಿರಣೋಪೇತಂ ಗಿರಿಕೀಟ ವಿಮೋಚ್ಛೃತಂ ನಂದಕಾ ನಂದಿತಕರಂ ನರಾಶೀ ವಿಷಧಾರಿಣಂ. ಇನ್ನು ಹೇಗಿದ್ದ ಕೇಳಿದ್ರೆ ಸೂರ್ಯಚಂದ್ರರ ಸೊಬಗಿನಿಂದ ಕೂಡಿದವನು. ಸೂರ್ಯ ಮತ್ತೆ ಚಂದ್ರ ಅವರು ಬೆಳಕನ್ನು ಕೊಡ್ತಾರೆ, ಆ ರೀತಿಯಾದ ಬೆಳಕಿನಿಂದ ಕೂಡಿದವ. ಗಿರಿಕೂಟದಂತೆ ಎತ್ತರವಾದ ವ್ಯಕ್ತಿತ್ವ ಕೃಷ್ಣನದ್ದು. ಇನ್ನು ಕೈಯಲ್ಲಿ ಒಂದು ಖಡ್ಗ ಹಿಡ್ಕೊಂಡಿದ್ದಾನೆ ಕೃಷ್ಣ. ನಮ್ಗೆ ಕೃಷ್ಣ ಅಂದ್ರೆ ಕೊಳಲು ಮಾತ್ರ ನೆನಪಾಗತ್ತೆ, ಇವನು ಖಡ್ಗ ಹಿಡ್ಕೊಂಡಿದ್ದಾನೆ. ಆ ಖಡ್ಗಕ್ಕೆ ನಂದಕ ಅಂತ ಹೆಸರು. ಹಾಗಾಗಿ ನಂದಕ ಅಂತ ಹೇಳುವ ಖಡ್ಗವನ್ನು ತಾನು ಹಿಡ್ಕೊಂಡಿದ್ದಾನೆ. ಕೈಯಲ್ಲಿ ಸರ್ಪದಂತ ಬಾಣಗಳನ್ನು ಹಿಡ್ಕೊಂಡಿದ್ದಾನೆ. ಇಂತಹ ಕೃಷ್ಣ ಶಕ್ತಿ ಚಿತ್ರಂ ಹಲೋದಗ್ರಂ ಶಂಖಚಕ್ರ ಗದಾಧರಂ ವಿಷ್ಣುಶೀಲಂ ಕ್ಷಮಾಮೂಲಂ ಶ್ರೀವೃಕ್ಷಂ ಶಾರ್ಗಶೃಂಗಿಣಂ. ಆಶ್ಚರ್ಯಕರವಾದಂಥ ಆಯುಧಗಳೆಲ್ಲ ಇತ್ತಂತೆ ಕೃಷ್ಣನಲ್ಲಿ. ಶಕ್ತಿ ಆಯುಧಗಳು ಇತ್ತು ಅಂತ ಕೊಡ್ತಾರೆ. ಶ್ರೇಷ್ಠವಾದಂಥ ಹಲಾಯುಧ ನೇಗಿಲು, ಇದು ಒಂದು ಆಯುಧ ನೋಡಿ, ಅದನ್ನು ಹಿಡ್ಕೊಂಡಿದ್ದ. ಶಂಖಚಕ್ರವನ್ನು ಹಿಡ್ಕೊಂಡಿದ್ದ. ವಿಷ್ಣು ಅಂತ ತಾನು ದೊಡ್ಡ ಬೆಟ್ಟದ ಹಾಗೆ ಇರುವಂತ ವ್ಯಕ್ತಿತ್ವ ಇವನದ್ದು. ಕ್ಷಮೆ ಎನ್ನುವಂಥ ಕ್ಷಮಾಮೂಲಂ ಶ್ರೀವೃಕ್ಷಂ, ಕ್ಷಮೆ ಎನ್ನುವಂಥದ್ದು ಲಕ್ಷ್ಮಿಯ ಮೂಲದಿಂದ ಕಂಗೊಳಿಸುವಂಥ ಶ್ರೀವೃಕ್ಷ ಅಂದ್ರೆ ಬಿಲ್ವ ವೃಕ್ಷಾದಿಗಳೆಲ್ಲ. ಹಾಗಾಗಿ ಮುಂದೆ ಶಾರ್ಗಧನುಸ್ಸು ಅಂತ ತಾನು ಶೃಂಗದಿಂದ ಕಂಗೊಳಿಸಲ್ಪಡ್ತಾ ಇದ್ದ. ಹರ್ಯಶ್ವರಥ ಸಂಯುಕ್ತೆ ಸುವರ್ಣ ಧ್ವಜ ಶೋಭಿತೆ ಚಂದ್ರಾರ್ಕ ಚಕ್ರ ರಚಿತೆ ಮಂದಾರಾಕ್ಷ ಧೃತಾಂಬರೇ. ದೇವತೆಗಳೆಲ್ಲ ಆಕಾಶ ಮಂಡಲದಲ್ಲಿ ಇದ್ರು. ಹಾಗಾಗಿ ಅವರು ರಥ ಇತ್ತು ದೇವತೆಗಳಲ್ಲಿ. ಹೇಗಿತ್ತು ಕೇಳಿದ್ರೆ ಪಚ್ಚೆ ಬಣ್ಣದ ಕುದುರೆಯಿಂದ ಕಟ್ಟಲ್ಪಟ್ಟಂಥದ್ದು ರಥ ಆಗಿತ್ತು ಅಂತ ಕೊಡ್ತಾರೆ. ಸುವರ್ಣ ಧ್ವಜ ಶೋಭಿತೆ ಚಂದ್ರಾರ್ಕ ಚಕ್ರ ಬರ್ತದೆ. ಅಂತಹ ಚಕ್ರವನ್ನು ಗರುಡಧ್ವಜನಾಗಿ ಶೋಭಿಸುವವನು ಕೃಷ್ಣ. ಸೂರ್ಯಚಂದ್ರರೆಂಬ ಚಕ್ರಗಳಿಂದ ಶೋಭಿಸ್ತಾ ಇದ್ದವ. ಆ ರಥದ ನಡುವಾಗ ಅದು ಅಕ್ಷ ಅಂತ ಕರೀತಾರೆ. ಅದು ಬಂಗಾರದ ಮಂದರಗಿರಿಯಿಂದ ಮಾಡಿದ್ದು. ಅನಂತ ಶಕ್ತಿ ನಿಯುಕ್ತೆ ದುರ್ದರ್ಶೆ ಮೇರುಪೋಬರೆ ತಾರಕಾ ಚಿತ್ರಕುಸುಮೆ ಗ್ರಹ ನಕ್ಷತ್ರ ಬಂಧುರೇ. ಇನ್ನು ಯಾರಿಂದಲೂ ನೋಡ್ಲಿಕ್ಕಾಗದ ಇರುವಂತಹ ದುರ್ದರ್ಶವಾದಂಥದ್ದು ಅವನದು ಸಾಮರ್ಥ್ಯ ಕೃಷ್ಣನದ್ದು. ಹಾಗಾಗಿ ಅಂತಹ ತಾನು ಕೃಷ್ಣ ಮೇರುವೆಂಬ ಯಾವ ಮೂಕಿಯಲ್ಲಿ ಅಂದ್ರೆ ಆ ರಥ ಇತ್ತಲ್ಲ ಅದರಲ್ಲಿ ನೊಗ ಅಂತ ಹೇಳ್ತೇವರಲ್ಲ, ಹಾಗೆ ತಾನು ಇದ್ದವ. ನಕ್ಷತ್ರಗಳೆಂಬ ಚಿತ್ರ ಕುಸುಮಗಳಿಂದ ಅಲಂಕೃತನಾಗಿದ್ದವ. ಹಾಗಾಗಿ ಮನೆಯಲ್ಲಿರುವ ನಕ್ಷತ್ರದ ಹಾಗೆ ಆ ರಥದ ಒಂದು ನೊಗ ಏನುಂಟು ಅದರಲ್ಲಿ ತಾನು ಕಾಣುತ್ತಾ ಇದ್ದವ ಭಗವಂತ ಕಂಗೊಳಿಸಿದ. ಭಯೇಶು ಅಭಯದಂ ವ್ಯೋಮ್ನಿ ದೇವಾ ದೈತ್ಯ ಪರಾಜಿತಾ ದರುಷುಸ್ತೆ ಸ್ಥಿತಂ ದೇವಂ ದಿವ್ಯಲೋಕಮಯೇ ರಥೇ. ಭಗವಂತ ಹೇಗೆ ಕೇಳಿದ್ರೆ ಭಯಗ್ರಸ್ತರಿಗೆ ಅಭಯವನ್ನು ನೀಡುವವ, ಸೋತವರನ್ನು ತಾನು ಓಡಿಸಿದವ, ದೈತ್ಯರಿಂದ ವಂಚಿತರಾದಂಥವರು. ಹಾಗಾಗಿ ಪರಾಜಿತರಾಗಿ ಹೋಗಿದ್ದಾರೆ ಅವರಿಗೆಲ್ಲ ತಾನು ಶಿಕ್ಷೆಯನ್ನು ಕೊಡುವಂತಹ ಭಗವಂತ ಆಕಾಶದ ನಟ್ಟ ನಡುವೆ ನೋಡ್ತಾನೆ. ದಿವ್ಯಲೋಕಮಯವಾದ ರಥದಲ್ಲಿ ಭಗವಂತ ಕಂಗೊಳಿಸ್ತಾ ಇದ್ದಾನೆ. ಮಾಡಲಿಕ್ಕೆ ತಾನು ಬಂದಿದ್ದಾನೆ. ತೇ ಕೃತಾಂಜಯ ಸರ್ವೇ ದೇವಾ ಚಕ್ರ ಪುರೋಗಮ ಜಯ ಶಬ್ದಂ ಪುರಸ್ಕೃತ್ಯ ಶರಣ್ಯಂ ಶರಣಂಗತ ಪುಷ್ಪುಶ್ಚ ಜಗನ್ನಾಥಂ ದೇವಂ ನಾರಾಯಣಂ ಹರಿಂ. ಇಂದ್ರ ಮೊದಲಾದ ದೇವತೆಗಳೆಲ್ಲ ಕೈ ಮುಗಿದುಕೊಂಡು ಬಂದ್ರಂತೆ ಈ ವಿಷ್ಣು ಹತ್ರ ಬಂದು ಜಯ 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 ಶಬ್ದಂ ಪುರಸ್ಕೃತ್ಯ ಅಂತ ಹೇಳ್ತಾರೆ. ಜಯ 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 ಅಂತ ಇವತ್ತು ನಾವು ಕಟೀಲಾಟದಲ್ಲಿ ಎಲ್ಲ ನೋಡ್ತೇವೆ, ಜಯ 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 ಅಂತ. ಎಲ್ಲಿಂದ ಬಂದದ್ದು? ಹರಿವಂಶದಲ್ಲೆಲ್ಲ ಕೊಟ್ಟಿದ್ದಾರೆ, ಹೀಗೆ ಅವರು ಸ್ತೋತ್ರ ಮಾಡ್ತಾ ಇದ್ರು ಅಂತ ಹೇಳಿ. ಹಾಗಾಗಿ ಬಂದಿದ್ದಾರೆ. ಏನು ಮಾಡಿದ್ದಾರೆ? ಶರಣಾಗತ ವತ್ಸಲನಾದ ಭಗವಂತನಲ್ಲಿ ತಾವು ಶರಣು ಹೊಂದಿದ್ದಾರೆ. ಅಂದ್ರೆ ಯಾರಿಗೆ ನಮಸ್ಕಾರ ಮಾಡಿದ್ರೆ ಅನುಗ್ರಹ ಮಾಡುವ ಸಾಮರ್ಥ್ಯವುಳ್ಳೋ ಅಂತಹ ವಿಷ್ಣು ಹತ್ರ ಬಂದಿದ್ದಾರೆ. ಬಂದು ತಾವು ಜಗನ್ನಾಥನಾದ ಕೃಷ್ಣನನ್ನು ಸ್ತೋತ್ರದಿಂದ ಸಂತೋಷ ಪಡಿಸಿದ್ದಾರೆ. ತುಷ್ಟು ಪುಷ್ಟಿ ಜಗನ್ನಾಥಂ ದೇವಂ ನಾರಾಯಣಂ ಹರಿಂ.
ನಾರಾಯಣನನ್ನು ಸ್ತೋತ್ರ ಮಾಡಿದರೆ ಜಗನ್ನಾಥನನ್ನು ನೀನು ತುಷ್ಟುಗಿಸ್ತೆ, ನೀನು ಸಂತುಷ್ಟನಾಗಬೇಕು ಅಂತ ಹೇಳಿ. ಜಯದೇವ ಜಗನ್ನಾಥ, ಜಯದೇವ ಜನಾರ್ದನ, ಜಯದೇವ ಪ್ರಭೋ ವಿಷ್ಣು, ಜಯ ಶಂಕರಗದಾಧರ. ಜಗನ್ನಾಥನೇ, ಜಯಶೀಲನಾದವನೇ ಅಂತೆಲ್ಲ ಹೇಳಿಕೊಂಡು ಜಯ ಜನಾರ್ದನ ಅಂತ ಹೇಳಿ ಜಯಶೀಲನಾಗಬೇಕು. ಪ್ರಭು ನೀನು ವಿಷ್ಣುವೇ ಜಯಶೀಲನಾಗೋ, ಶಂಖಗದಾಧಾರಿ ಜಯಶೀಲನಾಗೋ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತುಭ್ಯಂ ಋಷಿಕೇಶ, ನಮೋ ದೇವ ಜನಾರ್ದನ, ಆದಿದೇವ ಜಗನ್ನಾಥ, ಭೂತ ಭಾವನ ಭಾವನ. ಅವನಿಗೆ ಹೇಳಬೇಕಾದ್ರೆ ಋಷಿಕೇಶ ಅಂತ ಹೇಳ್ತಾರೆ. ಅಂತ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂತಹ ಭಗವಂತ ಅಂತ ಅರ್ಥ. ಹಾಗಾಗಿ ನಿನಗೆ ನಮಸ್ಕಾರ. ನೀನು ಏನು ಮಾಡಬೇಕು? ದೇವ ಜನಾರ್ದನ, ನಮ್ಮೆಲ್ಲ ಜನನವನ್ನು ನರ್ದನೆ ಮಾಡುವವ, ಮತ್ತೆ ನಮ್ಮನ್ನು ಹುಟ್ಟಿಸಬಾರದು ನೀನು. ಹಾಗಾಗಿ ಮೋಕ್ಷಪ್ರದನಾದ ಜನಾರ್ದನ ನಿನಗೆ ನಮಸ್ಕಾರ. ಮತ್ತೆ ನೀನು ಆದಿದೇವ ಜಗನ್ನಾಥ, ಎಲ್ಲ ದೇವತೆಗಳೆಲ್ಲ ಬಂದಿರಬಹುದು, ಅವರಿಗೆಲ್ಲ ಮೊದಲು ಆದಿಯಾಗಿ ನಿಂತವ ನೀನು. ಹಾಗೆ ಆದಿದೇವ ನೀನು, ಜಗತ್ತಿಗೆ ನಾಥನಾದವನೇನು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತುಭ್ಯಂ ಪ್ರಭೋ ವಿಷ್ಣುರ್ಭೂತಾಧಿಪತಯೇ ನಮಃ, ನಮ ಆಜ್ಞಾಯ ಬೀಜಾಯ ಪುರುಷಾಯ ನಮೋ ನಮಃ. ಹೇಳ್ತಾರೆ, ನಿನಗೆ ನಮಸ್ಕಾರ. ನೀನು ಎಂತವ? ಭೂತಸ್ವಾಮಿ. ಯಾವೆಲ್ಲ ಪ್ರಾಣಿ ಪಕ್ಷಿ ಮೂಮೆಂಟ್ ಮಾಡುವ ಜೀವಿಗಳೆಲ್ಲ ಇದ್ದಾರೆ, ಅವುಗಳಿಗೆಲ್ಲ ನೀನು ಅಂತರ್ಯಾಮಿ ಇದ್ದುಕೊಂಡ ನಿನಗೆ ನಮಸ್ಕಾರ. ಮತ್ತೆ ಎಲ್ಲರಿಗೂ ಕಾರಣ ನಿನಗೆ ನಮಸ್ಕಾರ ನಮಸ್ಕಾರ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ನಮೋಸ್ತುತೆ ಜಗನ್ನಾಥ, ನಮೋ ಭೂಯ ನಮೋ ನಮಃ. ಅಷ್ಟು ಸಾಕಾಗ್ಲಿಲ್ಲ ದೇವತೆಗಳಿಗೆಲ್ಲ, ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವ ವೃತ್ತರನ್ನು ಸತ್ತ ನಂತರ ಅಸುರರಿಂದ ಪೆಟ್ಟು ತಿನ್ನಂತ ದೇವತೆಗಳು ಹೇಳ್ತಾ ಇದ್ದಾರೆ, ಜಗನ್ನಾಥ ನಿನಗೆ ನಮಸ್ಕಾರ ನಮಸ್ಕಾರ, ಪುನಃ ಪುನಃ ನಿನಗೆ ನಮಸ್ಕಾರವೋ ನಮಸ್ಕಾರ ಅಂತ ಹೇಳ್ತಾರೆ. ಕಿಂವಾನೇನ ಜಗನ್ನಾಥ ನಮಸ್ಕಾರೇಣ ಕೇಶವ, ತಕ್ಷಣ ಸಕಲಾನ ದೇವಾನ್ ದೈತ್ಯಪಾಶ ವಿಪಾಶಿತಾನ್. ಆಗ ಅವರು ಹೇಳ್ತಾರಂತೆ, ನಮಗೆ ನಮ್ಮ ನಮಸ್ಕಾರದಿಂದ ನಿನಗೇನು ಪ್ರಯೋಜನ ಇಲ್ಲ ಕೃಷ್ಣ. ಕೃಷ್ಣ ಅಂದ್ರೆ ವಿಷ್ಣುವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೇನು ಕೇಳಿದ್ರೆ, ನಮ್ಮನ್ನು ದೈತ್ಯಪಾಶದಿಂದ ನೀನು ಬಿಡಿಸಪ್ಪ ಅಂತ ಸ್ತೋತ್ರ ಮಾಡ್ತಾರೆ. ನಿನಗೇನು ನಮ್ಮ ನಮಸ್ಕಾರ ಮಾಡಿ ಹೊಟ್ಟೆ ತುಂಬೋದಿಲ್ಲ, ಆದರೆ ನಿನಗೆ ನಮಸ್ಕಾರ ಮಾಡಿದ್ರಿಂದ ನಮ್ಮ ಬಂಧನ ಹೋಗತ್ತೆ, ನಮ್ಮ ಕರ್ಮಗಳು ಕಳಿಯತ್ತೆ. ಹಾಗಾಗಿ ದೈತ್ಯಪಾಶ ವಿಪಾಶಿತಂ, ದೇವತೆಗಳನ್ನು ನಮ್ಮನ್ನು ರಕ್ಷಿಸುವಂತ, ದೇವತೆಗಳಾದ ನಮ್ಮನ್ನು ರಕ್ಷಿಸುವಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಸತೇಷಾಂ ತಾಂಗಿರಂ ಶುತ್ವಾ ವಿಷ್ಣುರ್ದಯಿತ ದೇವತಃ ಮನಶ್ಚಕ್ರೆ ವಿನಾಶಾಯ ದಾನವಾನಾಂ ಮಹಾವೃದ್ಧೇ. ದೇವತೆಗಳ ಈ ಮಾತನ್ನೆಲ್ಲ ಕೇಳಿ ದೇವತೆಗಳ ವಿಷಯದಲ್ಲಿ ಸಂಪ್ರೀತನಾದಂತಹ ಮಹಾವಿಷ್ಣು ತಾನು ಮಹಾಯುದ್ಧದಲ್ಲಿ ಮನಸ್ಸನ್ನು ಮಾಡಿದ. ಏನು? ದೇವತೆಗಳಿಗೆ ಸಹಾಯ ಮಾಡಬೇಕು, ಅಸುರರನ್ನು ನಾಶ ಮಾಡಬೇಕು ಅಂತ ತಾನು ಸಂಕಲ್ಪ ಮಾಡ್ತಾನೆ, ಮನಸ್ಸು ಮಾಡಿದ. ಆಕಾಶೇ ಚ ಸ್ಥಿತೋ ವಿಷ್ಣು ಉತ್ತಮಂ ವಪುರ ಸ್ಥಿತಃ ವಾಚ ದೇವತಾ ಸರ್ವಾಃ ಸಪ್ರತಿಜ್ಞಮಿದಂ ವಚಃ. ದಿವ್ಯವಾದ ಶರೀರದಿಂದ ಕಂಗೊಳಿಸುವ ಯಾವ ಕೃಷ್ಣ ಇದ್ದಾನೆ, ವಿಷ್ಣುವಾದರೂ ಕೂಡ ಆಕಾಶದಲ್ಲಿದ್ದಾನೆ. ಆಕಾಶಾರೂಢನಾದ ಈತ ಪ್ರತಿಜ್ಞೆಯನ್ನು ಮಾಡುವ ಉದ್ದೇಶದಿಂದ ದೇವತೆಗಳನ್ನು ಕರೆದು ಮಾತಾಡ್ತಾನೆ. ಏನು ಹೇಳ್ತಾನೆ? ಶ್ರೀ ಭಗವಾನುವಾಚ ಶಾಂತಿಂ ರಜತ ಭದ್ರಂಬೋ ಮಾಭೈಷ್ಟ ಮರುತಾಂಗಣ ಜಿತಾ ಮೇ ದಾನವಾಃ ಸರ್ವೇ ತ್ರೈಲೋಕ್ಯಂ ಪ್ರತಿಗೃಹ್ಯತಾಂ. ಮರುದ್ಗಣಗಳಿಂದ ಕೂಡಿದಂತಹ ದೇವತೆಗಳೇ, ನಿಮಗೆ ಮಂಗಳಾಗಲಿ. ಶಾಂತಿಯನ್ನು ತಾಳಿ, ಸ್ವಲ್ಪ ನೀವು ತಡೆದುಕೊಳ್ಳಿ, ನೀವು ಗಡಿಬಿಡಿ ಮಾಡಬೇಡಿ ಅಥವಾ ಹೆದರಬೇಡಿ. ಯಾಕೆ ಅಂತ ಕೇಳಿದ್ರೆ, ಎಲ್ಲ ದಾನವರನ್ನು ನಾನು ನೀವೇನು ಅಂದಿದ್ದುಕೊಂಡಿದ್ದೀರಲ್ಲ ಸೋಲಿಸ್ತೇನೆ ಅಂತ, ಖಂಡಿತ ಸೋಲಿಸ್ತೇನೆ. ದಾನವರನ್ನು ನಾನು ನಾಶ ಮಾಡ್ತೇನೆ. 3 ಲೋಕವನ್ನು ಕೂಡ ನಾನು ಕೊಟ್ಟೆ ಅಂತ ತಿಳ್ಕೊಳ್ಳಿ, ತೆಗೆದುಕೊಳ್ಳಿ ಅಂತ. ನೋಡಿ, ಇವರು ಹೋಗಿ ಪ್ರಾರ್ಥನೆ ಮಾಡಿದ್ದೆ, ನೀವೇನು ಹೆದರ್ಬೇಡಿಯಪ್ಪ, ಅದು ನಿಮ್ಮದೇ ಆಯ್ತು ಅಂತ ಇಟ್ಕೊಳ್ಳಿ ಅಂತ. ಕೆಲವು ಸಲ ಏನಾದ್ರೂ ಒಂದು ಜಾಗಕ್ಕೋ ಯಾವುದೋ ವ್ಯವಹಾರಕ್ಕೆ ಹೋದ್ರೆ, ಅಲ್ಲ ಅದೆಲ್ಲ ಆಯ್ತು ಅಂತಲೇ ಇಟ್ಕೊಳ್ಳಿ, ಇನ್ನು ನೀವು ಎಂಥದ್ದು ಹೆದರಬೇಡಿ, ಅದು ಆಯ್ತು ಹೋಯ್ತು ಅಂದ್ರೆ ಇನ್ನೂ ಆಗ್ಲಿಲ್ಲ, ಹೋಗ್ಲಿಲ್ಲ, ಫೈಲೇ ಸೈನ್ ಹಾಕ್ಲಿಲ್ಲ, ಆದ್ರೂ ಕೂಡ ಆಯ್ತು ಅಂತ ಹೇಳ್ತೇವೆ ಇದು. ಅದೇ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಹೇಳಿದ್ದೇನು? ಜಿತಾಮೇ ದಾನವಾಃ ಸರ್ವೇ ತ್ರೈಲೋಕ್ಯಂ ಪ್ರತಿಗೃಹ್ಯತಾಂ. ನೀವು 3 ಲೋಕ ಗೆದ್ದಾಯ್ತು, ತೆಕ್ಕೊಳ್ಳಿ ಅಂತ. ತೆಕ್ಕೊಳ್ಳೋದಲ್ಲಿಗೆ ಇನ್ನೂ ಯುದ್ಧವೇ ಆಗಿ. ಆದ್ರೂ ಅದರ ಅರ್ಥ ಏನು ಕೇಳಿದ್ರೆ, ನಾನು ಮನಸ್ಸು ಮಾಡಿದೆ, ಸಂಕಲ್ಪ ಮಾಡಿದೆ, ಅದು ಖಂಡಿತ ಆಗಿ ಬಿಡತ್ತೆ, ಹೆದರಬೇಡಿ. ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ಸತ್ಯ ಸಂಕಲ್ಪನಾದ ಭಗವಂತ ಒಂದು ಚಿಂತನೆ ಮಾಡಿದ್ನೋ ಇಲ್ವೋ, ಇನ್ನೂ ಅದು ಆಯ್ತು ಅಂತಲೇ ಲೆಕ್ಕ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಇದನ್ನು ಹೇಳಿದ್ರು ಕೇಳಿದ್ರೆ, ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ಸರ್ವಶಕ್ತಿಯಾದವೋ ಭಗವಂತ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಆಗ ವೈಶಂಪಾಯನರು ಹೇಳ್ತಾರೆ,
ತೇತಸ್ಯ ಸತ್ಯಸಂಧಸ್ಯ ವಿಷ್ಣೋರ್ ವಾಕ್ಯೇನ ತೋಷಿತಾಃ ದೇವಾಃ ಪ್ರೀತಿಂ ಪರಾಂ ಜಗ್ಮುಃ ಪ್ರಾಪ್ಯ ಅಮೃತಮಿವೋತ್ತಮಂ. ಆ ಭಗವಂತನ ಮಾತು ಕೇಳಿದ್ರೆ, ಸತ್ಯ ಸಂಕಲ್ಪನಾದ ಮಹಾವಿಷ್ಣುವಿನ ಮಾತನ್ನು ಕೇಳಿದ್ದೇ ತಡ ದೇವತೆಗಳೆಲ್ಲ ಸಂತುಷ್ಟರಾದರು. ಅಮೃತ ತುಲ್ಯವಾದಂತ ಭಗವದ್ವಚನವನ್ನು ಕೇಳಿ ಅತ್ಯಂತ ಸಂತೋಷ ಆಯ್ತು. ನೋಡಿ, ಕೆಲವು ಸಲ ಹಾಗೆ ಕೆಲಸ ಆಗಬೇಕಾಗಿದ್ದು ಮೊದಲೇ ಆಶ್ವಾಸನೆ ಕೊಟ್ಟರು ಕೂಡ ಕೆಲಸ ಆದ ಹಾಗೆ. ನಾವೆಷ್ಟು ಹೇಳಿದ್ರೆ, ನೀವು ಬರ್ತೀರ ಬಿಡುದು ಆಯ್ತು, ನೀವು ಸಪೋರ್ಟ್ ಮಾಡಿದ್ದೀರಲ್ಲ, ನೀವು ಹೇಳಿದ್ರಲ್ಲ, ನಮಗೆ ಅದೇ ಭಾರಿ ಖುಷಿ ಆಯ್ತು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಮಹಾವಿಷ್ಣು ಹೇಳ್ತಾನೆ, ನೀವು ಹೆದರಬೇಡಿ, ವೃತ್ರ ವಧೆಯಾದ ನಂತರ ಯಾವ ಅಸುರರು ಈಗ ಕಾರುಬಾರು ಮಾಡ್ತಾ ಇದ್ದಾರಲ್ಲ, ಅವರ ವಧೆ ನಾನು ಮಾಡ್ತೇನೆ, ನೀವು ಆರಾಮ ಇರಿ, 3 ಲೋಕವನ್ನು ನಿಮಗೆ ಕೊಟ್ಟೆ, ನೀವು ಗೆದ್ರಿ ಅಂತ ಇಟ್ಕೊಳ್ಳಿ. ಹೇಳಿದ್ದೆ ತಡ ಇವರಿಗೆ ಬಹಳ ಆನಂದ ಆಗಿದೆ ದೇವತೆಗಳಿಗೆ. ಎಷ್ಟಾಯಿತು ಕೇಳಿದ್ರೆ ನೋಡಿ, ಭಗವದ್ ಅನುಗ್ರಹ ಆರಂಭ ಆಯಿತು ಕೇಳಿದ್ರೆ ವಾತಾವರಣದಲ್ಲಿಯೂ ಪರಿವರ್ತನೆಗೊಳ್ಳತ್ತೆ. ಹಾಗಾಗಿ ಇಷ್ಟರವರೆಗೆ ಏನೊಂದು ಮೈನಸ್ ಅಂತ ಹೇಳಿದ್ರು, ಉಲ್ಕಾಪಾತಗಳಾಗಿ ಆಯ್ತು, ಕತ್ತಲೆ ಆಯಿತು, ಬೆಳಕಿದ್ರು ಕೂಡ ಪ್ರಯೋಜನ ಬರಲಿಲ್ಲ, ಹಾಗೆ ಹೀಗೆ ಅಂತ ಅವುಗಳಿಗೆಲ್ಲ ಪರಿಮಾರ್ಜನೆಯಾಗಿ ಭಗವದ್ ಅನುಗ್ರಹ ಆಯಿತು ಅಂತ ಆದ ಕೂಡಲೇ ಕೆಲಸ ಆಗುವ ಮೊದಲೇ ವಾತಾವರಣದಲ್ಲಿ ವ್ಯತ್ಯಾಸ ಉಂಟಾಯಿತು. ತತಸ್ತು ದೈವತಂ ಮೇಘಾ ವಿನೇಶುಶ್ಚ ವರಾಹಕಾ ಪ್ರಭವುಶ್ಚ ಶಿವ ಮಾತಾ ಪ್ರಸನ್ನಾಶ್ಚ ದಿಶೋ ದಶ. ಕಾಲ ಮೇಘಗಳು ಅಂತ ಹಿಂದೆ ಹೇಳಿತ್ತು, ಮೋಡಗಳು ಎಲ್ಲ ಇತ್ತು, ಅವುಗಳು ಕಪ್ಪಾಗಿತ್ತು, ಹಾಗಾಗಿ ಬೆಳಕೇ ಬರ್ತಾ ಇರಲಿಲ್ಲ ಅಂತ. ಎಲ್ಲಿ ಹೋದುವೋ ಏನು, ವಿಷ್ಣು ಹೇಳಿದ್ನೋ ಇಲ್ಲ ನಿಮಗೆ ಅನುಗ್ರಹ ಮಾಡ್ತೇನೆ ಅಂತ, ಆ ಕಾಲ ಮೇಘಗಳೆಲ್ಲ ನಾಶ ಆಯ್ತು. ಭಯಂಕರವಾದ ಸಿಡಿಲು ಮಿಂಚುಗಳು ಬರ್ತಾ ಇತ್ತು ಅಂತ ಹೇಳಿದ್ರಲ್ಲ, ಈಗ ಯಾವುದೂ ಇಲ್ಲ. ಯಾವ ಕ್ಷಿಪಣಿಗಳ ಹಾಗೆ ಉಂಟಲ್ಲ, ಒಂದ್ರದ್ದು ಕೂಡ ಪತ್ತೆ ಇಲ್ಲ ಅಂತಾಗಿ ಹೋಯಿತು. ಇನ್ನು ಗಾಳಿ ಹೇಗೆ ಬೀಸ್ತಾ ಇತ್ತು ಕೇಳಿದ್ರೆ, ಅಲ್ಲೋಲ ಕಲ್ಲೋಲ ಮಾಡುವಂತ ಗಾಳಿಗಳು ಬೀಸ್ತಾ ಇತ್ತು. ಭಗವಂತನ ಆಶ್ವಾಸನೆ ಅದದ್ದೇ ತಡ ಹೇಳ್ತಾರೆ, ಪ್ರಸನ್ನವಾದಂತ ಗಾಳಿ ಬೀಸ್ಲಿಕ್ಕೆ ಆರಂಭ ಹಿಡಿತು. ಇನ್ನು 10 ದಿಕ್ಕನ್ನು ನೋಡಿದಾಗ್ಲೂ ಕೂಡ ಪ್ರಸನ್ನತೆ ಅಂತ ಉಂಟಾಯ್ತು. ದಿಕ್ಕುಗಳಲ್ಲಿಯೂ ಕೂಡ ಭಗವಂತನ ಒಂದು ಛಾಯೆ ಅನುಗ್ರಹ ಬರ್ತಾ ಇತ್ತು. ವಾತಾವರಣ ಅಷ್ಟು ಅದು ಪ್ಲೆಸೆಂಟ್ ಆಗಿತ್ತು, ಕೂಲ್ ಆಗಿತ್ತು ಅಂತ ಕೊಡ್ತಾರೆ. ಸುಪ್ರಭಾಣಿತ ಜ್ಯೋತಿಂಸಿ ಚಂದ್ರಂ ಚಕ್ರು ಪ್ರದಕ್ಷಿಣಂ ದೀಪ್ತಿಮಂತಿಂಚ ತೇಜಾಂಸಿ ಚಕ್ರುರರ್ಥಂ ಪ್ರದಕ್ಷಿಣಂ. ಜ್ಯೋತಿರ್ಮಂಡಲದಲ್ಲಿರುವ ಯಾವ ಗ್ರಹ ನಕ್ಷತ್ರಗಳು ಉಂಟಲ್ಲ, ಅದು ಒಳ್ಳೆ ಬೆಳಗ್ಲಿಕ್ಕೆ ಆರಂಭ ಆಯ್ತು. ಇಷ್ಟವರೆಗೆ ನಕ್ಷತ್ರ ಇರ್ಲಿಲ್ವಾ, ಮೋಡ ಎಲ್ಲ ಮೋಡದಿಂದ ಆಚ್ಛಾದವಾಗಿತ್ತು. ಈಗ ಹಾಗೆಲ್ಲ ಸ್ಪಷ್ಟವಾಗಿ ಒಳ್ಳೆ ಬ್ರೈಟ್ ಆಗಿ ಹೊಳಿಲಿಕ್ಕೆ ಆರಂಭ ಆಯ್ತು. ಎಲ್ಲರೂ ಕೂಡ ಏನು ಮಾಡಿದ್ರು, ಚಂದ್ರ ಕಾಣಿಸಿಕೊಂಡ ಈಗ ಚಂದ್ರನಿಗೆ ನಮಸ್ಕಾರ ಮಾಡ್ಲಿಕ್ಕೆ ನೋಡಿ, ಚಂದ್ರಂ ಚಕ್ರುಹು ಪ್ರದಕ್ಷಿಣಂ, ಚಂದ್ರನಿಗೆ ಪ್ರದಕ್ಷಿಣೆ ಬಂದ್ರಂತೆ. ಚಂದ್ರನಿಗೆ ಹೇಗೆ ಪ್ರದಕ್ಷಿಣೆ ಬರೋದು, ಕೊನೆಯ ಪಕ್ಷ ಚಂದ್ರನ ಬಿಂಬಕ್ಕಾದ್ರೂ ಪ್ರದಕ್ಷಿಣೆ ಬರ್ತಾರೆ, ಹಾಗೆ ಅಲ್ವಾ. ಚಿತ್ರದಲ್ಲಿ ಅಥವಾ ನೀರಿನಲ್ಲಿ ಚಂದ್ರ ಬಿಂಬ ಕಂಡ್ರೆ ಆ ಚಂದ್ರನಿಗೆ ಸುತ್ತು ಬರ್ತಾ ಇತ್ತು. ಅಂದ್ರೆ ವಾತಾವರಣ ಅಷ್ಟು ತಿಳಿಯಾಯಿತು ಅಂತ. ಯುದ್ಧದ ವಾತಾವರಣ ಬೇರೆ, ಅಭಯದ ವಾತಾವರಣ ಬೇರೆ. ಮಹಾವಿಷ್ಣು ತಾನು ಬರ್ತೇನೆ ಉದ್ಧಾರ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ಇಷ್ಟು ಪರಿವರ್ತನೆ ಆಯಿತು ಎನ್ನುವಂಥದ್ದನ್ನು ತಾವು ಕೊಡ್ತಾ ಇದ್ದಾರೆ. ನ ವಿಗ್ರಹಂ ಗ್ರಹಶ್ಚಕ್ರುಹು. ಆಮೇಲೆ ಹೇಳ್ತಾರೆ ದೀಪ್ತಿಮಂತೆ ಚ ತೇಜಾಂಸಿ ಚಕ್ರುರರ್ಥಂ ಪ್ರದಕ್ಷಿಣಂ. ಇನ್ನು ಹೊಳೆಯುವ ತೇಜಸ್ಸುಳ್ಳ ಸೂರ್ಯನಿಗೂ ಎಲ್ಲ ಕೂಡ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದರಂತೆ. ಕೆಲವು ಸಲ ಆ ಭಗವದನ ವಿಗ್ರಹಗಳಿಗೂ ಮಾಡಬಹುದು, ಅಥವಾ ದೇವಸ್ಥಾನದಲ್ಲಿ ಮಾಡಬಹುದು, ಅಥವಾ ನೀರಿಗೂ ಮಾಡಬಹುದು. ಅಂತೂ ಸೂರ್ಯನಿಗೆ ನಮಸ್ಕಾರ. ಮತ್ತೆ ನಮಸ್ಕಾರ ಮಾಡ್ಲಿಕ್ಕೆ ನಮಗೇನು ತೊಂದರೆ ಇಲ್ಲ, ಗಣಪತಿ ಹೇಳಿಕೊಟ್ಟಿದ್ದಾನೆ. ನಿಂತಲ್ಲೇ 3 ಸುತ್ತು ಬಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಸುತ್ತು ಬಂದಾಗೆ ನಾವೆಲ್ಲ ನಮಸ್ಕಾರ ಮಾಡೋದು ಹಾಗೆ. ನಿಜವಾಗಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡುವಾಗ ಆ ರೀತಿ ಪ್ರದಕ್ಷಿಣೆ ಬರಬಾರದು ಹೇಳ್ತಾರೆ. ಮತ್ತೇನು, ದೇವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ವಿ, ನಿಂತಲ್ಲಿ ಸುತ್ತು ಬರ್ಲಿಕ್ಕಿಲ್ಲ. ಹಾಗಾದ್ರೆ ನಿಂತಲ್ಲಿ ಸುತ್ತು ಬರುವುದು ಎಲ್ಲಿ ಕೇಳಿದ್ರೆ ದೇವಾಲಯದ ಹೊರಗಡೆ, ಯಾಕೆ ದೇವಾಲಯದ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಇವರು ಹಾಗೇ ಮಾಡಿದ್ರು. ಸೂರ್ಯ ಪ್ರದಕ್ಷಿಣೆ, ಸೂರ್ಯ ನಮಸ್ಕಾರ ಅಂತ ಮಾಡ್ತೇವಲ್ಲ, ಆ ರೀತಿಯಾಗಿ ಸೂರ್ಯ ಚಂದ್ರನಿಗೆ ನಮಸ್ಕಾರ ಮಾಡಿದ್ರು. ಯಾಕೆ, ದೀಪ್ತಿಮಂತಂಚ ತೇಜಾಂಶ. ಪ್ರಾಯ ಗ್ರಹಣವೂ ಆಗಿರ್ಬೋದು ಹಿಂದೆ. ಗ್ರಹಣ ಬಿಟ್ಟ ಕೂಡಲೇ ನಾವು ಚಂದ್ರ ಶುದ್ಧ ಬಿಂಬನನ್ನು, ಸೂರ್ಯನನ್ನು, ಚಂದ್ರನನ್ನು ನೋಡಿ ನಮಸ್ಕಾರ ಮಾಡ್ತೇವಲ್ಲ, ಆ ರೀತಿಯೂ ಇರಬಹುದು. ಅಂತೂ ಸೂರ್ಯ ಚಂದ್ರರ ಅಂತರ್ಯಾಮಿ ಆದ ಭಗವಂತನಿಗೆ ನಮಸ್ಕಾರ ಮಾಡಿದ್ರು ಎನ್ನುವಂಥದ್ದು ಪ್ರಧಾನವಾದ ಅಂಶ ಇಲ್ಲಿ. ನ ವಿಗ್ರಹಂ ಗ್ರಹಾಶ್ಚಕ್ರುಹು ಪ್ರಸೇದುಶ್ಚಾಪಿ ಹಿಂದವಃ ನಿರಜಸ್ಕಾಹ ಬಹುರ್ಮಾರ್ಗಾಹ ನಾಗಾ ಮಾರ್ಗಾದಯಸ್ತ್ರಯಃ. ಇನ್ನುಗಳು ಇಷ್ಟರವರೆಗೆ ಗ್ರಹಗಳು ಪರಸ್ಪರ ಗ್ರಹ ಯುದ್ಧ ಅಂತ ಆಗ್ತಾ ಇತ್ತು. ಆದ್ರೆ ಈಗ ಹಾಗೆಲ್ಲ. ನ ವಿಗ್ರಹಂ ಗ್ರಹಾಚಕ್ರುಹು, ಪರಸ್ಪರ ಜಗಳ ಆಗ್ತಾ ಇರಲಿಲ್ಲ. ಅಂದ್ರೆ ಅವುಗಳದ್ದು ದೃಷ್ಟಿ ಯುದ್ಧ ಎಲ್ಲ ಇಲ್ಲ, ಆನುಕೂಲ್ಯತೆಗಳದ್ದು ಗ್ರಹಗಳದ್ದು ಉಂಟಾಯಿತು ಹೇಳಿದ್ರು. ಸಮುದ್ರವು ಹಾಗೆ ಇಷ್ಟರವರೆಗೆ ಕ್ಷೋಭೆಗೊಳಗಾದಂತ ಸಮುದ್ರ ಭಗವಂತನ ಮಾತು ಕೇಳಿದಾಗ ಇಲ್ಲ ಬರ್ತೇನೆ ಉದ್ಧಾರ ಮಾಡ್ತೇನೆ ಅಂತ ಹೇಳಿದ ಕೂಡಲೇ
ಪ್ರಸನ್ನವಾಯಿತು ಅಂತ ಹೇಳ್ತಾರೆ. ಸಾಗುವಂತಹ ದಾರಿಯಲ್ಲಿಯೂ ಕೂಡ ಸಮಸ್ತ ದೋಷಗಳು ಕೂಡ ಪರಿಹಾರ ಆಯಿತು. ಆಮೇಲೆ ಅಜವೀತಿ ಗಜವೀತಿ ರಥವೀತಿ ಅಂತ ಏನೆಲ್ಲ ಉಂಟು ಅದೆಲ್ಲವೂ ಶುಭ್ರ ಆಯಿತು. ಅಂದ್ರೆ ನೀವು ನೋಡುವ ದಾರಿಯಲ್ಲಿ ಮಾತ್ರ ನಾವು ರಥದ ಹೋಗುವಂತ ನಮ್ಮ ಬೀದಿ ನೋಡಿ ರಥ ಬೀದಿ ಅಂತ ಆಲೋಚನೆ ಮಾಡ್ತೇವೆ, ಅದು ಮಾತ್ರ ಅಲ್ಲ. ನಭೋಮಂಡಲದಲ್ಲಿ ಆ ಚಕ್ರಾಬ್ಜ ಮಂಡಲದಲ್ಲಿ ಎಲ್ಲ ಹೇಳುವಾಗ ಹೇಳ್ತಾರೆ ಇಂಥದ್ದೆಲ್ಲ ಗಜಬೀತಿ ತುರಗಬೀತಿ ರಥಬೀತಿ ಅಂತ ಇದೆಲ್ಲ ಅದೆಲ್ಲವೂ ಶುದ್ಧ ಆಯಿತು. ಅಂದ್ರೆ ವಾತಾವರಣವೇ ಪೂರ್ತಿ ಶುದ್ಧ ಆಗಿದೆ. ಭೂಮಿ ಮಾತ್ರ ಅಲ್ಲ, ಅಂತರಿಕ್ಷವೂ ಕೂಡ ಭಗವದ್ ಅವತಾರ ಆಗುತ್ತೆ, ಅನುಗ್ರಹ ಆಗತ್ತೆ ಅಂತ ಹೇಳುವಾಗ ಪರಿವರ್ತನೆಯನ್ನು ಗೊಂಡಿದ್ದಾವೆ. ಯಥಾರ್ಥ ಮೋಹು ಸರಿತೋ ನಾಭಿಚಕ್ರೋಭಿರೇಕ್ಷ ಅರ್ಣವಃ ಆಸನ್ ಶುಭಾನೀಂದ್ರಿಯಾಣಿ ನರಾಣಾಂ ಅಂತರಾತ್ಮಸು. ಇನ್ನು ನದಿಗಳು ಇಷ್ಟರವರೆಗೆ ಹರಿತಾ ಇಲ್ವೋ ಇಲ್ವೋ ಗೊತ್ತಾಗ್ತಾ ಇರಲಿಲ್ಲ, ಹರಿದ್ರೆ ವೇಗವಾಗಿ ಹರಿತೈತಿ. ಈಗ ಹಾಗಲ್ಲ, ಪ್ರಸನ್ನವಾಗಿ ನದಿಯನ್ನು ನೋಡಿದ್ರೆ ಅದು ಶಾಂತವಾಗಿದ್ದಾಗೆ ಅನಿಸುತ್ತೆ. ಸಮುದ್ರಗಳು ಹಾಗೆ, ಅದು ಇಷ್ಟರವರೆಗೆ ಅದರದ್ದು ತೆರೆಗಳು ಮೇಲೆಯಲ್ಲೇ ಬೀಳ್ತಾ ಬರ್ತದೆ, ಈಗ ಶಾಂತವಾದ ಸಮುದ್ರಗಳು. ಇಂದ್ರಿಯಗಳೆಲ್ಲವೂ ಕೂಡ ಮಂಗಳಕರವಾಗಿತ್ತು. ಪ್ರತಿಯೊಬ್ಬರ ಮಾನವರ ಅಂತಃಕರಣ ನಿರ್ಮಲವಾಗಿತ್ತು. ಇದೆಲ್ಲ ಆಗ್ತದ ಅಂತ ಕೇಳಿದ್ರೆ ಖಂಡಿತ ಆಗತ್ತೆ, ನಾವು ಅದನ್ನು ಫೀಲ್ ಮಾಡೋದಿಲ್ಲ ಅಷ್ಟೇ. ನೀವೆಲ್ಲ ನೋಡಿಬೇಕಾದ್ರೆ ಗ್ರಹಣ ಕಾಲದಲ್ಲಿ ಎಲ್ಲ ಮಧ್ಯಭಾಗದಲ್ಲಿ ಎಲ್ಲಿದ್ರೆ ಯಾವ ಒಂದು ಎಲೆಯೂ ಹಂದಾಡೋದಿಲ್ಲ, ಹಕ್ಕಿಗಳು ಚಿರುಕಿ ಕೊಟ್ಟುದಿಲ್ಲ, ಮಂದವಾಗಿರೋದು, ಯಾರೂ ಇರೋದಿಲ್ಲ. ಅದೇ ರೀತಿಯಾಗಿ ಅದು ಶುದ್ಧವಾದಾಗ ನಮಗೆ ನೋಡುವಾಗಲೇ ಗೊತ್ತಾಗತ್ತೆ ಇದು ಪರಿಶುದ್ಧವಾದಂಥ ವಾತಾವರಣ ಅಂತ ಹೇಳಿ. ಹಾಗಾಗಿ ಭಗವಂತ ತಾನು ಅಭಯ ಕೊಟ್ಟದ್ದೇ ತಡ ವಾತಾವರಣದಲ್ಲಿ ಪರಿವರ್ತನೆಗೊಂಡಿದೆ. ಮಹರ್ಷಯೋ ವೀತಶೋಕಾ ವೇದಾಮಿತ್ಯೈರಧೀಯತೆ ಯಜ್ಞೇಶು ಚ ಹವಿಷ್ಯಾಣಂ ಶುಭಾಮಾಪ ಚ ಪಾವಕಃ. ಇಷ್ಟವರೆಗೆ ಋಷಿಗಳು ಅವ್ರಿಗೆ ಎಂಥದೇನೋ ಮೂಡೇ ಸರಿ ಇಲ್ಲ ಮಾರೆ, ಸ್ವಲ್ಪ ಕಿರಿಕಿರಿ ಆಗ್ತದೆ, ಯಾರಿಗೆ ಬೇಕು ಅಂತ ಹೀಗೆಲ್ಲ ನೆಗೆಟಿವ್ ಮಾತಾಡ್ತಾ ಇದ್ರು. ಭಗವಂತ ತಾನು ಅವತಾರ ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ, ರಕ್ಕಸರನ್ನು ವಧೆ ಮಾಡ್ತೇನೆ ಅಂತ ಹೇಳಿದ್ದೆ ತಡ ಮಹರ್ಷಿಗಳೆಲ್ಲ ಶೋಕ ಮುಕ್ತರಾದ್ರು. ತುಂಬಾ ಕಾಲದಿಂದ ದುಃಖ ಇತ್ತು, ಅದೆಲ್ಲ ಏನೋ ಇವತ್ತು ಭಾರಿ ಖುಷಿ ಉಂಟು ಮಾರ್ರೆ ಅಂತ ಹೇಳ್ತಾ ಇದ್ದ. ಮತ್ತೆ ವೇದಜ್ಞರು ಏನು ಮಾಡಿದ್ರೆ ವೇದಾನುಚ್ಚೈರಧೀಯತೆ, ಗಟ್ಟಿಯಾಗಿ ವೇದಗಳನ್ನು ಪಠಿಸ್ತಾ ಇದ್ರಂತೆ ಬ್ರಾಹ್ಮಣರು ಅಂತ ಹೇಳ್ತಾರೆ. ಹಾಗಾಗಿ ವೇದ ಎನ್ನುವಂಥದ್ದು ಘೋಷ, ಮಂತ್ರ ಎನ್ನುವಂಥದ್ದು ಮನಮಣ ಅಂತ ಹೇಳುವಂಥದ್ದು. ಅಂದ್ರೆ ಅದು ಪೂಜಾ ಕಾಲದಲ್ಲಿ ಕೆಲವೆಲ್ಲ ಮಂತ್ರಗಳು ಮುಖ್ಯ ಅಂತ ಇರ್ತದೆ, ಆದ್ರೆ ಭಗವಂತನ ಗುಣಗಳನ್ನು ಹೇಳುವಾಗ ಉಂಟಲ್ಲ ಅದು ಘೋಷಣೆ ಮಾಡುವಂಥದ್ದು. ಏನು ವಿಷ್ಣು ವೀರ್ಯಾಣಿ ಅಂತ ನೀನು ಅಂತವ ಇಂತವ ಅಂತ ಹೇಳುದು ಗಟ್ಟಿಯಾಗಿ ಹೇಳುವಂಥದ್ದು. ನಾವು ಹಾಗೆ ಅಲ್ವಾ, ಯಾರಿಗಾದ್ರೂ ಜಯಕಾರ ಮಾಡಬೇಕಾದ್ರೆ ನಾವು ಗಟ್ಟಿಯಾಗಿ ಹೇಳ್ತಾರೆ, ಎಲ್ರು ಸೇರಿ ಜೈ ಜೈ ಅಂತ ಹೇಳ್ತಾರೆ. ಹಾಗೆಯೇ ಭಗವಂತನ ಗುಣಧರ್ಮಗಳನ್ನು ಹೇಳುವ ವೇದ ಅದು ಉಚ್ಚೈಹಿ ಗಟ್ಟಿಯಾಗಿ ಹೇಳ್ತದೆ. ಅದು ಮತ್ತೆ ವೇಗವಾಗಿ ಹೇಳಿದ್ರಲ್ಲ, ಮತ್ತೆ ಅದನ್ನು ಮೆಲ್ಲಗೆ, ಅಂದ್ರೆ ವೇಗ ಎನ್ನುವಂಥದ್ದು ಸ್ಲೋ ಇರ್ಬೇಕು, ಸೌಂಡ್ ಎನ್ನುವಂಥದ್ದು ಗಟ್ಟಿ ಇರ್ಬೇಕು, ಈ ರೀತಿಯಾಗಿ ಹೇಳ್ತಾರೆ. ಹಾಗೆ ಹೇಳಿದ್ರೆ ಏನಾಗತ್ತೆ, ಸಂಪತ್ತಿ ರುಚ್ಯತೆ ಅಂತ ಹೇಳ್ತಾರೆ. ನೀವು ಬಡ 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 ಅಂತ ಮಂತ್ರ ಹೇಳಿದ್ರೆ ಸಂಪತ್ತು ಕಡಿಮೆ ಆಗಿದೆ. ನಿಧಾನವಾಗಿ ಚಂದವಾಗಿ ಗಟ್ಟಿಯಾಗಿ ಹೇಳಿದ್ರೆ ಸಂಪತ್ತು ಎನ್ನುವಂಥದ್ದು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವೇದ ಘೋಷವನ್ನು ಪಠಿಸ್ತಾ ಇದ್ರು, ಭಗವಂತ ಅವತಾರ ಆಗ್ತಾನೆ ಅಂತ ಹೇಳಿದ ಕೂಡ್ಲೆ ಇನ್ನು ಅಗ್ನಿದೇವ ಯಜ್ಞೇಶು ಹವಿಷ್ಯಾಣಂ ಶುಭಾಮಾಪಚ ಪಾವಕಃ. ಅಗ್ನಿದೇವ ತಾನು ಯಜ್ಞದಲ್ಲಿ ಶ್ರೇಷ್ಠವಾದ ಹವಿಸ್ಸುಗಳನ್ನು ಸ್ವೀಕರಿಸ್ತಾ ಇದ್ದ, ಆದ್ದರಿಂದ ಶುಭ ಅಂತ ಗೊತ್ತಾಯ್ತು. ಅಂದ್ರೆ ಆಹುತಿಗಳನ್ನು ಕೊಟ್ಟ ಮೇಲೆ ಆಹುತಿಗಳನ್ನು ಅಗ್ನಿ ತಕೊಳ್ಳೇ ಇಲ್ಲ ಅಂತೇಳಿ ಕೇವಲ ಹೊಗೆ ಮಾತ್ರ ಬರೋದು ಅಂತ ಆದ್ರೆ ಅದು ಶುಭ ಅಲ್ಲ. ಒಳ್ಳೆ ಅಗ್ನಿ ದಹನ ಆಗ್ತಾ ಇರ್ಬೇಕು, ಅದು ನೋಡ್ಲಿಕ್ಕೆ ಶುಭ ಅಂತ ತೋರಿತಾರೆ. ಅದು ಕೂಡ ದಕ್ಷಿಣಾವರ್ತವಾಗಿರಬೇಕು ಸುಳಿ, ಅದು ಮತ್ತೂ ಶುಭ ಅಂತ ಅರ್ಥ. ಹಾಗಾಗಿ ಅಂತದ್ದು ಅಗ್ನಿ ಒಳ್ಳೆ ಉರಿಲಿಕ್ಕೆ ಆರಂಭ ಆಯಿತು. ಪ್ರವೃತ್ತ ಧರ್ಮ ಸಂವೃತ್ತ ಲೋಕಾಂ ಮಾನಸ ವಿಷ್ಣು ಸತ್ಯ ಪ್ರತಿಜ್ಞಸ್ಯ ಶುತ್ವಾರಿ ನಿಧನೇ ಗಿರಂ ನಿಹತ್ಯ ದಾನವಾನ್ ಧೃತ್ತಾನ್ ಉಷ್ಮಾಕಂ ವಿಗ್ರಹೇ ಸಹೇ. ಇನ್ನು ಹೇಳ್ತಾರೆ, ತಾನು ಸಂತುಷ್ಟವಾದ ಮನಸ್ಸುಳ್ಳಂತಹ ಸಮಸ್ತ ಲೋಕವೂ ಕೂಡ ಶ್ರೇಷ್ಠವಾದ ಕೃಷ್ಣನ ಅನುಗ್ರಹದಿಂದ ಧರ್ಮದಿಂದ ನಡೆಯುವ ಹಾಗೆ ಕಾಣ್ತಾ ಇತ್ತು. ಹಾಗಾಗಿ ಸತ್ಯ ಪ್ರತಿಜ್ಞನಾದ ಭಗವಂತ ಬರ್ತಾನೆ, ಶತ್ರುಗಳನ್ನು ನಾಶ ಮಾಡ್ತಾನೆ ಅಂತ ಹೇಳುವ ಮಾತು ಹೇಳಿದ ಕೂಡ್ಲೆಯೇ ಜಗತ್ತಿನಲ್ಲಿ ಸಂಭ್ರಮ ಆರಂಭ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಇವ ಏನು ಹೇಳ್ತಾನೆ, ನಾನು ನಿಮ್ಮ ಯುದ್ಧದಲ್ಲಿ ಬಂದು ನಿಮಗೆ ಸಹಾಯಕನಾಗ್ತೇನೆ, ದಾನವರನ್ನು ಸಂಹಾರ ಮಾಡ್ತೇನೆ ಎನ್ನುವಂತ ವಿಷ್ಣುವಿನ ವಾಣಿ ಉಂಟಲ್ಲ, ಇದೇ ಜಗತ್ತಿಗೆ ಖುಷಿ ಕೊಡುವ ವಿಚಾರ ಆಯಿತು ಅಂತ ತಾವು ಹೇಳ್ತಾರೆ. ನೋಡಿ, ದೇವರು ಬರ್ತಾರೆ ಹೇಳುವಾಗ್ಲೇ ಇಷ್ಟು ಸಂಭ್ರಮ, ಬಂದ್ರೆ ಇನ್ನೆಷ್ಟು ಸಂಭ್ರಮ ಅಂತ. ಹಾಗೆಲ್ಲ ಆಗ್ತದೆ ಕಡೆ ನಮ್ಮ ಪ್ರಧಾನಮಂತ್ರಿಗಳು ಬರುವಾಗ ನೋಡ್ತೇವೆ,
ಬರುವ ಮೊದಲು ಬರ್ತಾರೆ 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 ಅಂತ ಭಾರಿ ನಿರೀಕ್ಷೆ. ಬಂದು ಹೋದ ನಂತರ ಮತ್ತೆ ಎಂಥದೂ ಇಲ್ಲ, ಮತ್ತೆ ಯಾರು ಅಲ್ಲಿ ಹೋಗ್ಲಿಕ್ಕೂ ಇಲ್ಲ, ಅಂತದ್ದೆಲ್ಲ ವ್ಯವಸ್ಥೆಗಳಿರ್ತವೆ. ಇಲ್ಲಿ ಬರುವವ ಯಾರು? ಭಗವಂತ. ಹಾಗಾದ್ರೆ ಇಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ಎಷ್ಟು ಸಂಭ್ರಮ ಆ ಕಾಲದಲ್ಲಿ ಅಡಗಿದ್ದಿರ್ಬೋದು ಅಂತ ಆಲೋಚನೆ ಮಾಡಿ. ವೈಶಂಪಾಯನರ ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ತಥೋ ಭಯಂ ವಿಷ್ಣುಮಯಂ ಶುತ್ವಾ ದೈತೇವ ದಾನವಾಹ ಉದ್ಯೋಗಂ ವಿಪುಲಾಂ ಚಕ್ರುರ್ ಯುದ್ಧಾಯ ಯುಧಿ ದುರ್ಜಯಾಃ. ಯುದ್ಧದಲ್ಲಿ ಸೋಳೇ ಇಲ್ಲ ಎನ್ನುವಂತ ದಾನವರಿದ್ದಾರಲ್ಲ, ಅವರಿಗೆ ಈ ಮಾತು ಕೇಳಿದ್ದೆ ತಡ. ಯಾರು? ವಿಷ್ಣು ಬರ್ತೇನೆ ನಿಮ್ಮ ಜಾಗದಿಂದ ಬಂತು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೆ ತಡ. ಅವರು ಭಯ ಪಡ್ಲಿಕ್ಕೆ ಆರಂಭ ಮಾಡಿದ್ರು. ಅದಕ್ಕೋಸ್ಕರ ಏನು ಮಾಡಿದ್ರು ಇವರಿಗೆ ಆತಂಕ ಜಾಸ್ತಿ ಆಯ್ತು. ಇಷ್ಟವರೆಗೆ ಆರಾಮ ಇದ್ರು. ಈಗ ಅವ ಬರ್ತಾನಂತೆ, ಯುದ್ಧ ಮಾಡ್ತಾನಂತೆ, ನಮ್ಮನ್ನು ಓಡಿಸ್ತಾನಂತೆ ಅಂತ ಹೇಳಿ ಇವರು ವಿಪುಲಂ ಚಕ್ರಮಾದಾಯ ಚಕ್ರು ಯುದ್ಧಾಯ, ಯುದ್ಧಕ್ಕೆ ಏನೆಲ್ಲ ಮಾಡ್ಬೇಕು ಪ್ರಿಪರೇಷನ್ ಅದನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಇಷ್ಟವರೆಗೆ ಸುಮ್ಮನೆ ಇದ್ದವ್ರು ಇಲ್ಲ 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 ಬರ್ತಾರೆ ಬರ್ತಾರೆ ಅಂತ ಹೇಳಿ ಎಲ್ಲ ತಯಾರು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಮಯಸ್ತು ಕಾಂಚನಮಯಂ ತ್ರಿನಲ್ವಾಂತರಮಕ್ಷಯಂ ಚತಶ್ಚಕ್ರಂ ಸುವಿಫಲಂ ಸುಶಿಲ್ಪಿತ ಮಹಾಯುಧಂ. ಮಯಾಸುರ ಇದ್ದಾನಲ್ಲ, ಆತ ಒಂದು ರಥವನ್ನು ನಿರ್ಮಾಣ ಮಾಡಿದ. ಆ ರಥವನ್ನು ತಾನು ಏರ್ತಾ ಹೋಗ್ತಾ ಇದ್ದಾನೆ. ಆ ರಥ ಹೇಗಿತ್ತು? ಬಂಗಾರದ ರಥ ಅಂತ ಹೇಳ್ತಾರೆ. ಕಾಂಚನಮಯಂ. ಆಮೇಲೆ ಹೇಳ್ತಾರೆ 1200 ವಿಸ್ತಾರವಾದಂತ ಮೊಳದಿಂದ ಕೂಡಿದಂತ ರಥ ಅಂತ ಹೇಳ್ತಾರೆ. ಅಂದ್ರೆ ತ್ರಿನಲ್ವ ಅಂತ ಹೇಳ್ತಾರೆ. ನಲ್ವ ಅಂದ್ರೆ 400 ಮೊಳ ಉದ್ದ ಅಂತ ಹೇಳ್ತಾರೆ. ಸುಮಾರು 1 ಫರ್ಲಾಂಗ್ ಇರ್ತದೆ. ತ್ರಿನಲ್ವ ಅಂದ್ರೆ 3 ಫರ್ಲಾಂಗ್ ಅಂತ ಅರ್ಥ, ನಮ್ಮ ಅರ್ಥದಲ್ಲಿ ಹೇಳುವುದಾದ್ರೆ. ಅಂದ್ರೆ ಅದಕ್ಕೋಸ್ಕರ ಹೇಳ್ತಾರೆ 1200 ಮೊಳ ಉದ್ದದ ಎತ್ತರದ ಅಷ್ಟು ದೊಡ್ಡದಾದಂತಹ ಸುವರ್ಣ ರಥ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಚಕ್ರ ಅಂದ್ರೆ 4 ಚಕ್ರಗಳು ಅಂತ ಹೇಳ್ತಾರೆ. ಹೀಗೆ ಅಂತಹ ಚಕ್ರಗಳನ್ನು ಏರಿದ್ದಾನೆ. ಮಹಾ ಆಯುಧವನ್ನು ಅಲ್ಲ, ಅಷ್ಟು ದೊಡ್ಡದು ಯಾಕಿರಿ ಅಂತ ಕೇಳ್ಬೋದು. ಅದು ಯಾಕೆ ಕೇಳಿದ್ರೆ ಅದರಲ್ಲಿ ಅಷ್ಟು ಸ್ಟಾಕ್ ಇಟ್ಟುಕೊಳ್ಳಿಕ್ಕೆ ಆಯುಧಗಳನ್ನು, ಅಂದ್ರೆ ಅಷ್ಟು ಪ್ರಿಪರೇಷನ್ ಮಾಡಿ ಇಟ್ಟುಕೊಂಡಿದ್ದಾರೆ. ಕಿಂಕಿಣಿ ಜಾಲ ನಿರ್ಘೋಷಂ ದೀಪಿಚರ್ಮ ಪರಿಷ್ಕೃತಂ ರಜತಂ ರತ್ನಜಾಲೈಶ್ಚ ಹೇಮಜಾಲೈಶ್ಚ ಶೋಭಿತಂ. ಇನ್ನು ಆ ರಥ ಹೇಗಿತ್ತು? ಮಯಾಸುರ ಏರುವ ರಥ ಅಂತ ಕೇಳಿದ್ರೆ ರಥದ ತುಂಬಾ ಕಟ್ಟಿದಂತಹ ಚಿಕ್ಕ 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 ಗಂಟೆಗಳು ಅಲ್ಲ, ಅದು ಶಬ್ದವನ್ನು ಉಂಟು ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಕಿಣಿ 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 ಅಂತ ಶಬ್ದ, ಅಂದ್ರೆ ಅಷ್ಟು ಅದಕ್ಕೆ ವೈಭವ ಇತ್ತು. ಇನ್ನು ಅದರಲ್ಲಿ ಕೂತ್ಕೊಳ್ಳಿಕ್ಕಿರುವಂತ ಸೀಟ್ ಅದು ಹೇಗಿತ್ತು ಅಂತ ಕೇಳಿದ್ರೆ ದ್ವೀಪಿ ಚರ್ಮ ಪರಿಷ್ಕೃತಂ. ದ್ವೀಪಿ ಅಂತ ಕೇಳಿದ್ರೆ ಹುಲಿ. ಈ ಹುಲಿಯ ಚರ್ಮದಿಂದ ಅದನ್ನು ತುಂಬಿದ್ರು. ಅಂದ್ರೆ ನಾವು ಹೇಳ್ತಾರೆ ಕುಶನ್, ಒಳ್ಳೆ ಮೆತ್ತಗೆ ಕುಶನ್ ಇತ್ತು ಅಂತ ಹೇಳ್ತಾರೆ. ಇದು ಆ ಕಾಲದಲ್ಲಿ ಇರುವುದು ಯಾವುದು ಕೇಳಿದ್ರೆ ಹುಲಿಯ ಚರ್ಮ, ಅದನ್ನು ಹಾಕಿದ್ರು ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಅಲ್ಲಲ್ಲಿ ಜಾಲರಿ ಹಾಕಿದ್ರು. ಅದು ಯಾವುದು ಕೇಳಿದ್ರೆ ರಚಿತಂ ರತ್ನಜಾಲೈಶ್ಚ, ರತ್ನದ ಜಾಲರಿಗಳು ಇತ್ತಂತೆ. ಹಾಗಾದ್ರೆ ಯುದ್ಧಕ್ಕೆ ಹೋಗುವಾಗಲೇ ಅಂಥದ್ದೆಷ್ಟು ಅಲಂಕಾರ ಮಾಡಿದ್ರು ಅಂತ ಹೇಳಿ. ಆಮೇಲೆ ಮಾಲೆ ಎಲ್ಲ ಹಾಕಿದ್ರಂತೆ ರಥದಲ್ಲಿದ್ದವರಿಗೆ. ಎಂತ ಮಾಲೆ? ಹೇಮಜಾಲೈಶ್ಚ ಶೋಭಿತಂ. ನಮ್ಮಾಗೆ ಹೂವಿನ ಮಾಲೆ ಅಲ್ಲ, ಮತ್ತೆ ಬಂಗಾರದ ಮಾಲೆಯನ್ನು ಹಾಕಿದ್ರು. ಅಂದ್ರೆ ಒಂದು ಯುದ್ಧಕ್ಕೆ ಹೋಗುವಾಗ ನಾವು ವಿಜಯಶಾಲಿಗಳಾಗಿಯೇ ಬರ್ತೇವೆ ಅಂತ ಹೋಗಬೇಕೆ ಹೊರತು ಪಾಪ ಯುದ್ಧ ಮಾಡುವಾಗ ಅದರದು ಹೋಗ್ತದೆ ಏನಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಅಂದ್ರೆ ಯುದ್ಧ ಎನ್ನುವಂಥದ್ದು ಒಂದು ದೊಡ್ಡ ಪೂಜೆ ಕ್ಷತ್ರಿಯರಿಗೆ. ಹಾಗಾಗಿ ಅದು ಸಾವು ಅಂತ ಅವರಿಗೆ ಅನಿಸೋದಿಲ್ಲ. ಎನ್ ಮರಣಂ ತದಪಭೃತಂ ಅಂತ. ಸಾವು ಕೇಳಿದ್ರೆ ಅಪಭೃತ ಸ್ನಾನ ಮಾಡಿದಾಗೆ. ಅದು ಯುದ್ಧ ಅಂತ ಹೇಳಿದ್ರೆ ಹಾಗೆ ಇರಬೇಕು. ಹಾಗಾಗಿ ಆ ಹೋಗುವಾಗ ನಾವು ಮಂದೇ ಬರ್ತೇವೆ ಅಂತ ಇವರು ಅನಿಸಿಕೊಂಡು ಹೋಗ್ತಾ ಇದ್ರು. ಈಹಾ ಮೃಗ ಗಗಾ ಕೀರ್ಣಂ ಪಕ್ಷಿ ಪಂಕ್ತಿಂ ವಿರಾಜಿತಂ ದಿವ್ಯಾಸ್ತ್ರ ತೂಣಿರಧರಂ ಪಯೋಧರ ನಿನಾದಿತಂ ಸ್ವಕ್ಷಂ ರಥ ವರೋದಾನಂ ಸ್ಥೂಲಂ ಸ್ಥೂಲ ಚಲೋಪಮಂ. ಇನ್ನು ರಥದ ಈ ಮಯಾಸುರ ಏನು ಬಂಗಾರದ ರಥ ಇಲ್ಲ, ಅದರ ಸುತ್ತು ಬರದಿತ್ತು ಯಾವುದು? ತೋಳಗಳು. ಎಂತ ತೋಳಗಳು? ರಕ್ತ ಪಿಪಾಸುಗಳು ಅಂತ ಹೇಳ್ತಾರೆ. ಅಂತಹ ತೋಳಗಳು ಸುತ್ತುಕೊಂಡಿತ್ತು ಅಂತ ಹೇಳ್ತಾರೆ. ಮಾಂಸ ಭಕ್ಷಕಗಳಾದಂತ ಈ ಪಕ್ಷಿ ಪಂಕ್ತಿ ಉಂಟಲ್ಲ, ಇದು ಶೋಭಿತವಾಗಿತ್ತು. ಅಂದ್ರೆ ಏನು ಕೇಳಿದ್ರೆ ಇವ ಹೊರಟ, ಇನ್ನು ನಮಗೆ ಬೇಕಾದಷ್ಟು ತಿನ್ಲಿಕ್ಕೆ ಸಿಗ್ತದೆ ಅಂತ ಹೇಳಿಕೊಂಡು ಅದರದ್ದು ಸುತ್ತೆಲ್ಲ ತೋಳಗಳು ಓಡ್ತಾ ಇತ್ತು ಅಂತ ಹೇಳ್ತಾರೆ. ದಿವ್ಯವಾದ ಅಸ್ತ್ರಗಳು ಬತ್ತಳಿಕೆಗಳೆಲ್ಲ ರಥದಲ್ಲಿ ಕೂಡಿತ್ತು. ರಥದ ಶಬ್ದ ಹೇಗೆ ಹೋಯ್ತು ಕೇಳಿದ್ರೆ ಸ್ಥೂಲಂ ಸ್ಥೂಲ ಚಲೋಪಮಂ. ಅವರು ಹೇಳ್ತಾರೆ ಪಯೋಧರ ನಿನಾನಿತಂ. ಪಯೋಧರ ಅಂದ್ರೆ ಮೋಡದ ಹಾಗೆ ಗುಡುಗುಡು ಅಂತ ಶಬ್ದ ಕೇಳುವ ಹಾಗೆ ಈ ರಥದ ಚಲನೆಯಿಂದ
ಶಬ್ದ ಉಂಟಾಗಿತ್ತು. ಇನ್ನು ಹೇಳ್ತಾರೆ, ಸುಂದರವಾದ ಅಚ್ಚುಮರದಿಂದ ಕೂಡಿದ ಇದು ಶ್ರೇಷ್ಠ ರಥವಾಗಿತ್ತು. ಗದಾ ಪರಿಗ ಸಂಪೂರ್ಣಂ ಮೂರ್ತಿಮಂತ ವಿಮಾನಲಂ ಹೇಮಕೇಯೂರ ವಲಯ ಸುವರ್ಣ ಮಣಿಕೂಬರಂ. ಆ ರಥದಲ್ಲಿ ಗದೆ ಪರಿಘಗಳು ಎಲ್ಲ ತುಂಬಿ ಹೋಗಿತ್ತು. ಕೇವಲ ಬಾಣಗಳು ಮಾತ್ರ ಅಲ್ಲ, ಅದು ಹೋದ್ರೆ ಇದು ಅಂತ ಇದೆಲ್ಲ ಇಟ್ಟು ಸಾಕ್ಷಾತ್ ಅಗ್ನಿಶಿಖೆಯಂತೆ ಕಂಗೊಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಬಂಗಾರದ ಕೇಯೂರ ಕಂಕಣ ವಲಯಗಳಿಂದ ಸುವರ್ಣ ಮಣಿಗಳಿಂದ ಶೋಭಿತವಾಗಿತ್ತು ರಥದ ನೊಗ ಮೂಕಿ ಅಂತ ಹೇಳ್ತಾರೆ. ಹಾಗೆ ರಥ ನೋಡ್ಲಿಕ್ಕೆ ಚಂದ ಇತ್ತು. ಸಪಾತಕ ಸಪತಾಕ ಧ್ವಜೋದಗ್ರಂ ಸಾದಿತ್ಯಮಿವ ಮಂದರಂ ಗಜೇಂದ್ರಾಂಬೋಧ ವಪುಷಂ ಕ್ವಚಿತ್ ಕೇಸರ ವರ್ಚಸಂ. ಆ ರಥದಲ್ಲಿ ಧ್ವಜಗಳು ಹಾರಾಡ್ತಾ ಇತ್ತು. ಹಾಗಾದ್ರೆ ಅದು ಅಷ್ಟು ಚಂದ ಇತ್ತು. ಹೇಳ್ತಾರೆ, ಸೂರ್ಯ ತಾನು ಮಂದರಾದ್ರಿಯಲ್ಲಿ ತಾನು ಹೇಗೆ ಶೋಭಿಸ್ತಾನೋ ಆ ರೀತಿಯಾಗಿ ರಥ ಶೋಭಿಸ್ತಾ ಇತ್ತು. ಸಾದಿತ್ಯಮಿವ ಮಂದರಂ, ಸೂರ್ಯ ಇದ್ದು ಮಂದರ ಪರ್ವತ ಅಂದ್ರೆ ರೆಡ್ಡಿಶ್ ಕಲರ್ ಬರ್ತಾ ಇರ್ತದೆ ಪರ್ವತದ ಮಧ್ಯದಿಂದಾಗಿ. ಅದೇ ರೀತಿಯಾದಂತಹ ಬಣ್ಣ ಈ ರಥದಿಂದ ಬರ್ತಾ ಇತ್ತು. ಇನ್ನು ಹೇಳ್ತಾರೆ, ಗಜೇಂದ್ರಾಂಬೋಧ ವಪುಷಂ, ಶ್ರೇಷ್ಠವಾದ ಆನೆಯ ಹಾಗೆ ಕಾಣ್ತಾ ಇತ್ತು ಈ ರಥ. ಹಾಗಾಗಿ ಆ ರಥದಲ್ಲಿ ಕೂಡ ಕೇಸರದ ಹೊಳೆಯುವಿಕೆ ಎನ್ನುವಂಥದ್ದು ಕಾಣ್ತಾ ಇತ್ತು ಅಂತ ಕೊಡ್ತಾರೆ. ಯುಕ್ತಂ ವೃಕ್ಷ ಸಹಸ್ರಾಭ್ಯಾಂ ಕಾಳಲೋಹಾಷ್ಟಮಾರಣಂ ದೀಪ್ತಂ ಆಕಾಶಕಂ ದಿವ್ಯಂ ರಥಂ ಪರರಥಾರುಜಂ. ಇನ್ನು ಆ ರಥ ಅದೆಲ್ಲ ತೋಳ ಸುತ್ತಾಡ್ತಾ ಇತ್ತು. ಈಗ ರಥವನ್ನು ಮತ್ತೆ ಮಾಡಿದ್ದಾರೆ. ಹೇಗೆ ಉಂಟು ಅದರಲ್ಲಿ ತೋಳಗಳು ಮಾತ್ರ ಅಲ್ಲಂತೆ, ಮತ್ತೆ ವೃಕ್ಷ ಸಹಸ್ರಾಭ್ಯಾಂ 1,000 ಕರಡಿಗಳು ತಾನು ಅದರಲ್ಲಿ ಇದ್ದಾವಂತೆ. ಯಾಕೆ? ಇವುಗಳು ರಕ್ಕಸರಲ್ವ, ಹಾಗಾಗಿ ಇವುಗಳಿಗೆ ಎಂಥದ್ದೇ ಪ್ರಾಣಿಗಳು ಕಾಣುವಂಥದ್ದು. ಹಾಗಾಗಿ ಕರಡಿಗಳಿಂದ ಅಲಂಕೃತವಾದ ರಥ ಆಗಿತ್ತು. ಗಟ್ಟಿಯಾದ ಲೋಹದಿಂದ ಮಾಡಿದ್ರು. 8 ಆನೆಗಳು ಅಲ್ಲಿ ಬಿಡಿಸಿಟ್ಟಿದ್ರಂತೆ. ಹಾಗಾಗಿ 8 ಆನೆಗಳಿಂದ ಅದು ಕಂಗೊಳಿಸ್ತಾ ಇತ್ತು. ಈ ರಥ ಆದ್ರೂ ಕೂಡ ಆಕಾಶದಲ್ಲಿ ಸಂಚರಿಸುವ ಸಾಮರ್ಥ್ಯ ಇತ್ತು, ಭೂಮಿಯಲ್ಲಿ ಮಾತ್ರ ಅಲ್ಲ. ಈಗೆಲ್ಲ ಹೇಳುದಾದ್ರೆ ಹಾಗೆ ಫ್ಲೈಟ್ ಅಲ್ಲಿ ಅದು ಹಾಗೆ ಇತ್ತು, ಹೀಗಿತ್ತು, ಆಕಾಶದಲ್ಲಿ ಹಾರ್ತಾ ಇತ್ತು ಅಂತ. ಆ ರೀತಿಯಾದಂತ ಒಂದು ಸಾಮರ್ಥ್ಯವನ್ನು ಹೊಂದಿತ್ತು. ಅದು ಶತ್ರು ಪಕ್ಷದವರ ಎದೆ ಒಡೆಯಿಸುವ ಸಾಮರ್ಥ್ಯ ಈ ರಥದಲ್ಲಿ ಕುಳಿತವನಿಗೆ ಇರ್ತಿತ್ತು. ಅಂತಹ ರಥವನ್ನು ಮಯಾಸುರ ತಾನು ಏರಿದ್ದಾನೆ. ಅದ್ಯತಿಷ್ಠ ರಕ್ಷಣಾಕಾಂಕ್ಷಿ ಮೇರುಂ ದಿವ್ಯ ಅಂಶುಕಮಾನ್ ತಾರಾಸ್ತು ಕ್ರೋಶ ವಿಸ್ತಾರಂ ಆಯಸಂ ವಾಯಸಧ್ವಜಂ. ಇನ್ನು ತಾರಕಾಸುರ ಹೇಗೆ ಯುದ್ಧದಲ್ಲಿ ತಾನು ಯುದ್ಧ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ಯುದ್ಧ ಮಾಡುವುದಕ್ಕೋಸ್ಕರ ತಾನು ಬಂದಿದ್ದಾನೆ. ರಣರಂಗದಲ್ಲಿ ಹೇಗಿತ್ತು, ಸೂರ್ಯ ಉದಯಿಸುವಾಗ ಹೇಗೆ ಕೆಂಪಗಿರುತ್ತೋ ಅದೇ ರೀತಿಯಾಗಿ ತಾನು ದೀಪ್ತ ಮಿಮಾಂಶುಮಾನ್, ಉರಿಯುವ ಸೂರ್ಯನ ಹಾಗೆ ತಾನು ಉರಿತಾ ಇದ್ದ. ಹಾಗಾಗಿ ರಣರಂಗದಲ್ಲಿ ಎದ್ದು ಬಂದಿದ್ದಾನೆ. ತಾರಕಾಸುರನು ಕೂಡ ಅಂತ ಕೊಡ್ತಾರೆ. ಆ ತಾರಕಾಸುರನ ಧ್ವಜ ಯಾವುದು ಕೇಳಿದ್ರೆ ಕಾಗೆಯ ಧ್ವಜವಾಗಿತ್ತು. ಒಬ್ಬೊಬ್ಬರದ್ದು ಒಂದೊಂದು ಧ್ವಜ. ತಾರಾಸ್ತು ಕ್ರೋಶ ವಿಸ್ತಾರಂ ಆಯಸಂ. ಆಮೇಲೆ ಆ ಕ್ರೋಶ ಪರಿಮಿತಿ ಇಷ್ಟು ವಿಸ್ತಾರ ಆಗಿತ್ತು. ದಂಡ ಹೇಗೆ ಕೇಳಿದ್ರೆ ಆಯಸ. ಆಯಸ ಅಂದ್ರೆ ಕಬ್ಬಿಣ ಅಂತ ಅರ್ಥ. ವಾಯಸ ಧ್ವಜಂ ಅಂದ್ರೆ ಕಾಗೆ ಅಂತ ಅರ್ಥ. ನೋಡಿ, ಆಯಸಕ್ಕೂ ವಾಯಸಕ್ಕೂ ಸ್ವಲ್ಪವೇ ವ್ಯತ್ಯಾಸ. ಹೀಗೆ ಕಬ್ಬಿಣದ ದಂಡದಿಂದ ಕೂಡಿತ್ತು, ಕಾಗೆಯ ಧ್ವಜದಿಂದ ಕೂಡಿತ್ತು ಈ ತಾರಕಾಸುರನ. ಅಂದ್ರೆ ಇವರೆಲ್ಲ ಒಬ್ಬೊಬ್ಬ ಅಸುರರು ಬಂದಿದ್ರು ಅಲ್ಲಿ. ಅಲ್ಲ, ಒಬ್ಬೊಬ್ಬ ಅಲ್ಲ, ವೃತ್ರ ಒಬ್ಬ ಸತ್ತದ್ದಷ್ಟೇ ಬಿಟ್ರೆ ಉಳಿದವರೆಲ್ಲ ಆಗ ಗಲಾಟೆಗೆ ತೊಡಗಿದ್ರು. ಆಮೇಲೆ ಶೈಲೋತ್ಕರ ಸಮಾಕೀರ್ಣಂ ನೀಲಾಂಜನ ಚಯೋಪಮಂ ಕಾಲಲೋಹಾಷ್ಟಚರಣಂ ಲೋಹೇಶಾಯುಗ ಕೂಬರಂ. ಎಲ್ಲ ನೋಡಿದರೆ ರಕ್ಕಸರೆಲ್ಲ ಹೇಗೆ ಹೇಳಿದ್ರೆ, ಒಂದು ಕಲ್ಲನ್ನು ರಾಶಿ ಮಾಡಿದ್ರೆ ಹೇಗಿರ್ಬೋದು ಆ ರೀತಿ ಕಾಣ್ತಾ ಇದ್ದಾರೆ. ಬಂಡೆಗಳನ್ನು ಶೈಲೋತ್ಕರ ಸಮಾಕೀರ್ಣಂ, ಬಂಡೆಗಳನ್ನು ಒಟ್ಟು ಮಾಡಿದ್ರೆ ಹೇಗಿರ್ಬೋದು ಆ ರೀತಿ ಕಾಣ್ತಾ ಇದ್ರಂತೆ. ಮತ್ತೆ ಅದಲ್ಲ, ಮತ್ತೊಂದು ಉದಾಹರಣೆ ಕೊಡ್ತಾರೆ. ನೀಳವಾದ ಕಾಡಿಗೆಯ ಬೆಟ್ಟದಂತೆ ಕಾಣಿಸ್ತಾ ಇದ್ರು ಅಂತ. ನೀವು ಕಾಡಿಗೆ ರಾಶಿ ಮಾಡಿದ್ರೆ ಹೇಗಿರ್ಬೋದು ಆ ರೀತಿಯಾಗಿ ರಕ್ಕಸರಲ್ಲ. ಅಂದ್ರೆ ಅಷ್ಟೂ ಕೂಡ ಅವರು ಕಪ್ಪು ಬಣ್ಣವುಳ್ಳವರಾಗಿದ್ರು ಅಂತ ಹೇಳ್ತಾರೆ. ಭಯಂಕರವಾದ 8 ಚಕ್ರಗಳ ರಥವನ್ನು ಕೂಡಿದ್ರು. ಆಮೇಲೆ ರಥದ ಕೂಬರ ಮತ್ತೆ ಈಶಾ ಎನ್ನುವಂತಹ ದಂಡಗಳು ಉಂಟಲ್ಲ, ಅದೆಲ್ಲವೂ ಕೂಡ ಲೋಹಮಯವಾಗಿತ್ತು. ತಿಮಿರೋದ್ಗಾರಿ ಕಿರಣಂ ಗರ್ಜಂತ ಮಿಮತೋಯದಂ. ಇನ್ನು ಭಯಂಕರವಾದ ಕತ್ತಲೆ ಅಥವಾ ಕತ್ತಲೆಯನ್ನು ಉಗುಳುವ ಕಿರಣ ಅಂತ ಕೊಡ್ತಾರೆ. ತಿಮಿರೋದ್ದೀರ ಕಿರಣಂ,
ಈ ಕಿರಣ ಯಾವಾಗ್ಲೂ ಬರ್ಬೇಕಾದ್ರೆ ಬೆಳಕು ಬರಬೇಕು, ಇದಲ್ಲ. ರಕ್ಕಸರು ಬಂದ್ರೆ ಕಪ್ಪೆ ಕಿರಣಗಳು ಬರ್ತಾ ಉಂಟು. ಅಂತಹ ರಥ ಇವರದ್ದಾಗಿತ್ತು. ಮೋಡದಂತೆ ಶಬ್ದವನ್ನು ಮಾಡುವಂತಹ ರಥ ಆಗಿತ್ತು. ಲೋಹ ಜಾಲೇನ ಮಹತಾ ಸಗವಾಕ್ಷೇಣ ದಂಸಿತಃ ಆಯಸೈ ಪರಿಗೈ ಪೂರ್ಣಂ ಕ್ಷೇಪಣೀಯೈಶ್ಚ ಮುದ್ಗರೈ. ಭಯಂಕರವಾದಂತಹ ಲೋಹಗಳ ಬಳೆಯಿಂದ ಕೂಡಿದ್ದಾಗಿತ್ತು. ಕಿಟಕಿಯೆಲ್ಲ ಇತ್ತು ಆ ರಥದಲ್ಲಿ. ಆಮೇಲೆ ಕಬ್ಬಿಣದ ಪರಿಗಾಯುಧಗಳಿತ್ತು, ಹೊಡೆಯುವ ಒಣಕೆಗಳಿತ್ತು ಅಂತ ಹೇಳಿ. ಕ್ಷೇಪಣೀಯಶ್ಚ ಮುದ್ಗರೈ. ಮುದ್ಗರ ಅಂದ್ರೆ ಹಾಗೆ ಈಟಿ, ಭರ್ಚಿ ಇತ್ಯಾದಿಗಳೆಲ್ಲ, ಅದೆಲ್ಲವೂ ಕೂಡ ಅದರಲ್ಲಿ ಸಂಗ್ರಹ ಮಾಡಿಟ್ಟಿದ್ರು ಅವರು. ಪ್ರಾಸ್ಯೈ ಪಾಶೈಶ್ಚ ವಿತತೈ ಅವಸಕ್ತೈಶ್ಚ ಲೋಷ್ಟಭಿ ಶೋಭಿತಂ ತ್ರಾಸನೀಯಶ್ಚ ತೋಮರೈ ಸಪರಶ್ವಧೈ. ಇನ್ನು ಅವರ ರಥದಲ್ಲಿ ಪ್ರಾಸಾಯುಧಗಳೆಲ್ಲ ಇತ್ತು, ಹಗ್ಗಗಳು ಇತ್ತು, ಅಂದ್ರೆ ಪಾಶಗಳು, ಚಾಟಿಗಳೆಲ್ಲ ಇತ್ತು, ಒಂದಕ್ಕೊಂದು ಹೊಂದಿಕೊಂಡದ್ದಿತ್ತು. ಆಮೇಲೆ ಹೇಳ್ತಾರೆ ಹಿಂಸೆ ಪಡಿಸುವಂತ ಕಲ್ಲುಗಳಿತ್ತು ಅಂತ ಹೇಳ್ತಾರೆ. ಲೋಷ್ಟವಿಹಿ, ಕಲ್ಲು ಕೂಡ ಸಂಗ್ರಹ ಮಾಡಿದ್ರು ಇವರು. ತೋಮರಗಳು, ಕೊಡಲಿಗಳು ಮೊದಲಾದ ಆಯುಧಗಳು ಈ ರಕ್ಕಸರ ರಥದಲ್ಲಿ ಅದು ತಯಾರಾಗಿತ್ತು. ಉದ್ಯಂತಂ ದ್ವಿಷತಾಂ ಹೇತೋರ್ ದ್ವಿತೀಯ ಮಿಮಮಂದರಂ ಯುಕ್ತಂ ಖರ ಸಹಸ್ರೇಣ ಸೋಧ್ಯಾರೋಹದ್ರಥೋತ್ತಮಂ. ಇನ್ನು ಶತ್ರುಗಳ ಪಾಲಿಗೆ ದ್ವೇಷವನ್ನು ಉಂಟು ಮಾಡುವ ಈ ರಥ ಆಗಿತ್ತು. ಹಾಗಾಗಿ ಎರಡನೆಯ ಮಂದರಗಿರಿಯಾಗಿ ಅದು ಶೋಭಿಸ್ತಾ ಇತ್ತು. ಇಂತಹ ರಥವನ್ನು ಏರಿದ್ದಾನೆ. ಇಂತಹ 1000 ಕತ್ತೆಗಳಿಂದ ಶೋಭಿಸುವ ರಥ ಅಂತ ಕೊಡ್ತಾರೆ ನೋಡಿ. ಈ ರಕ್ಕಸರದ್ದೆಲ್ಲ ಹೇಗೆ ಕೇಳಿದ್ರೆ ಒಂದು ಸಲ ಕಾಗೆಗಳು ಬರ್ತಾ ಇದ್ರು ಅಂತ ಹೇಳಿದ್ರು, ಇನ್ನೊಂದ್ಸಲ ಹೇಳ್ತಾರೆ ಕರಡಿಗಳು ಅಂತ ಹೇಳ್ತಾರೆ, ಇನ್ನೊಂದ್ಸಲ ಹೇಳ್ತಾರೆ ತೋಳಗಳು ಅಂತ ಹೇಳ್ತಾರೆ. ಈಗ ಮತ್ತೆ ಹೇಳ್ತಾ ಇದ್ದಾರೆ ಇವರು ಅಂಥದ್ದೆಲ್ಲ ರಥದಲ್ಲಿ ಹೇಗೆ ಇತ್ತು ಅಂತ ಕೇಳಿದ್ರೆ, ಅವರು ಅಂದ್ರೆ ಬೆಟ್ಟದ ಶಿಖರದಂತೆ ಇರುವಂತ ಇದು ಅಂದ್ರೆ ಎಲ್ಲ ಏನೆಲ್ಲ ನಾವು ಈ ಕ್ರೂರ ಪ್ರಾಣಿಗಳು ಉಂಟು ಆ ಪ್ರಾಣಿಗಳನ್ನೆಲ್ಲ ಕಟ್ಟಿಕೊಂಡು ಬಂದಿದ್ದಾರೆ. ಅದಕ್ಕೆ ಇವರು ರಕ್ಕಸರು ಅಂತ. ಯಾವುದು ಶುಭವಾದ ಪ್ರಾಣಿಗಳಲ್ಲ. ವಿರೋಚನಸ್ತು ಸಂಕ್ರುದ್ಧೋ ಗದಾಪಾಣಿರವಸ್ಥಿತ ಪ್ರಮುಖೇ ತಸ್ಯ ಸೈನ್ಯಸ್ಯ ದೀಪ್ತಶೃಂಗ ಇವಾಚಲ. ಇನ್ನೊಬ್ಬ ಅಸುರ ಮಯಾಸುರ ಅಂತ, ಅವ ಹೊರಟಂತೆ. ಅವ ಹೊರಟ್ರೆ ಅವನ ಮುಂಭಾಗದಲ್ಲಿ ಗದಾಪಾಣಿಯಾದಂತ ವಿರೋಚನವನ್ನು ಹೊರಟಿದ್ದಾನಂತೆ. ಹಾಗಾಗಿ ಅವ ಹೇಗಿದ್ದಾನೆ, ಹೊಳೆಯುವ ಬೆಟ್ಟದ ಶಿಖರದಂತೆ ತಾನು ಸೈನ್ಯ ಸಹಿತನಾಗಿ ನಿಂತಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ ಆಕ್ರಮಣ ಮಾಡಲಿಕ್ಕೆ ತಯಾರಾಗಿದ್ದಾರೆ ಮಹಾವಿಷ್ಣುವಿನ ಹತ್ರ. ಯುಕ್ತಂ ಹಯಸಹಸ್ರೇಣ ಹಯಗ್ರೀವಸ್ತು ದಾನವಃ ಸ್ಯಂದನಂ ಬಾಹಯಾಮಾಸ ಸಪತ್ನಾನೀಕ ಮರ್ದನಂ. ಇನ್ನು ಶತ್ರು ಸೈನ್ಯವನ್ನು ಸದೆಬಡಿಯುವಂತ ಸಾಮರ್ಥ್ಯವುಳ್ಳವ ಇನ್ನೊಬ್ಬ ಇದ್ದ ಅಸುರ, ಅವನೇ ಹಯಗ್ರೀವಾಸುರ. ಅವ 1000 ಕುದುರೆಗಳಿಂದ ಕೂಡಿದ ರಥವನ್ನು ಏರಿದಂತೆ. ಹಾಗಾದ್ರೆ ಅಂತಹ ಅಸುರ ಹಯಗ್ರೀವ ಅಂತ. ಹಾಗಾಗಿ ನೋಡಿ, ಹೆಸರು ಇಟ್ಟ ಕೂಡಲೇ ಒಳ್ಳೆ ವ್ಯಕ್ತಿಗಳು ಅಂತ ತಕೊಳ್ಳಿಕ್ಕಿಲ್ಲ. ನಾವು ಅದಕ್ಕೋಸ್ಕರ ಹೇಳುವ ಕೃಷ್ಣಾರ್ಪಣೆ ಹೇಳುವಾಗ ಪ್ರಾಣಸ್ಥ ಭಾರತೀ ರಮಣ ಮುಖ್ಯ ಪ್ರಾಣಸ್ಥ ಅಂತೆಲ್ಲ ಹೇಳಬೇಕು. ಕೇವಲ ನೀವು ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಡೂಪ್ಲಿಕೇಟ್ ಕೃಷ್ಣನೂ ಇದ್ದಾನೆ, ಅವನಿಗೂ ಹೋಗಿ ಬಿಡತ್ತೆ. ಹಯಗ್ರೀವ ಅಂತ ಹೆಸರಿಟ್ಟುಕೊಂಡವ ಅಸುರನೂ ಇದ್ದಾನೆ, ಸೋಮಕ ಅಂತ ಹೆಸರಿಟ್ಟುಕೊಂಡವ ಇದ್ದಾನೆ. ಹಾಗಾಗಿ ದೇವತೆಗಳ ಹೆಸರನ್ನು ಕೂಡ ತಾವು ಬೇಡದ್ದನ್ನು ಇಟ್ಟುಕೊಂಡವ ಇದ್ದಾರೆ. ಹಾಗಾದ್ರೆ ಅಂತ ದೇವತೆಗಳಿಗೆ ಅದು ಹೋಗಬೇಕು ಹೇಳಿದ್ರೆ ಪ್ರಾಣ ದೇವರ ಒಳಗೆ ಇರುವ ಭಗವಂತ ಅಂತ ಹೇಳಬೇಕು. ಹಾಗಾಗಿ ಇಲ್ಲಿ ಕೂಡ ಒಬ್ಬ ಅಸುರ ಹಯಗ್ರೀವ ಅಂತ ಹೆಸರಿಟ್ಟುಕೊಂಡಿದ್ದಾನೆ. 1000 ಕುದುರೆಗಳ ಏರಿದ ಕುದುರೆಯನ್ನು ಏರಿದ್ದಾನೆ. ಶತ್ರು ಪಕ್ಷದ ಸೈನ್ಯವನ್ನು ಒಡೆಯಿಸುವಂತ ಛಲ ಅವನಲ್ಲಿದೆ. ಜ್ಞಾಯತಂ ಕೃಷ್ಣ ಸಾಹಸ್ರಂ ಧನುರ್ವಿಸ್ಫಾರಯನ್ ಮಹತ್ ವರಾಹ ಪ್ರಮುಖೇ ತಸ್ಥೌ ಅವರೋಹ ಹಿಮಾಚಲ. ಇನ್ನೊಬ್ಬ ಅಸುರ, ಅವನ ಹೆಸರು ವರಾಹ ಅಂತ, ದೈತ್ಯ ಅಂತ ಹೇಳಿ. ನೋಡಿ, ನಮ್ಗೆ ವರಾಹ ದೇವರ ಹೆಸರು ಗೊತ್ತು, ಅದೇ ರೀತಿಯಾದ ದೈತ್ಯರ ಹೆಸರನ್ನು ಇಟ್ಟುಕೊಂಡಿದ್ದಾನೆ ದೈತ್ಯ ಒಬ್ಬ ಅಂತ ಹೇಳ್ತಾರೆ. ಇನ್ನೊಬ್ಬ ಕೃಷ್ಣ ಸಹಸ್ರ ಅಂತ ಇನ್ನೊಬ್ಬರ ಹೆಸರು. ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಕೇಳಿದ್ರೆ, ಧನುಸ್ಸನ್ನು ಠೇಂಕರಿಸ್ತಾ ದೊಡ್ಡ ಬೆಟ್ಟದ ಹಾಗೆ ಬಂದು ಎದುರು ನಿಂತಿದ್ದಾರೆ. ನೀವು ಯಾರು ಬರ್ತೀರಿ, ನಾವಿದ್ದೇವೆ, ನಮ್ಮನ್ನು ದಾಟಿ ಹೋಗಿ ನೋಡುವ ಅಂತ ಮಹಾವಿಷ್ಣುವನ್ನು ಗರ್ಜಿಸ್ತಾ ಇದ್ದಾರೆ. ಕ್ಷರಸ್ತು ವಿಕ್ಷರಾನ್ ದರ್ಪಾನ್ ನೇತ್ರಾಭ್ಯಾಂ ರೋಷಜಂ ಜಲಂ ಸ್ಫುರದ್ಧಂತ್ಯೌಷ್ಠವದನಃ ಸಂಗ್ರಾಮಂ ಸೋಭ್ಯಕಾಂಕ್ಷತ. ಇನ್ನೊಬ್ಬ ದೈತ್ಯನ ಹೆಸರು ಹೇಳ್ತಾರೆ ಕ್ಷರಸ್ತು ವಿಕ್ಷರ ಅಂತ. ಅಕ್ಷರ ಅಂತ ಅವನ ಹೆಸರಂತೆ. ಇನ್ನೊಬ್ಬ ಆತನ ಕಣ್ಣೇ ಆತರ ವಿಚಿತ್ರ ಅಂತ ಹೇಳಿದ್ದಾರೆ. ದರ್ಪನ್ ನೇತ್ರಾಭ್ಯಾಂ ರೋಷಜಂ ಜಲಂ. ಕಣ್ಣು ಗರುಗರ ತಿರುಗುತ್ತಾ ಉಂಟು. ಅದರಲ್ಲಿ ಸಿಟ್ಟು ತಾನು ಪ್ರಕಟಿಸ್ತಾ ಇದ್ರಿ, ಏನು ನಮ್ಮ ಒಡೆಯನ ವೃತ್ರನನ್ನು ಕೊಂದ್ರಲ್ಲ, ನಿಮ್ಮನ್ನು ಬಿಡೋದಿಲ್ಲ ಅಂತ.
ಹೀಗೆ ತನ್ನ ಕಣ್ಣು ತಿರುಗಿಸ್ತಾ ಇದ್ದಾನೆ, ಭಯಂಕರವಾದ ನೀರನ್ನು ಸುರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ತುಟಿಯಂತೂ ಸ್ಫುರದಂಷ್ಟ್ರೌಷ್ಠದವನಃ ಅಂತ ಹೇಳ್ತಾರೆ. ಓಷ್ಠ ಅಂದ್ರೆ ಕೆಳಗಿನ ತುಟಿ, ಅದು ಸಿಟ್ಟು ಜೋರಾದ ಹೇಗೆ ಹೇಗೆ ಹೀಗೆ ಹಂದಾಡ್ತದೆ, ಆ ರೀತಿ ಹಂದಾಡ್ತಾ ಇತ್ತು. ತಾನು ತುಟಿ ಹಲ್ಲುಗಳನ್ನೆಲ್ಲ ತೋರಿಸಿ ನಾನು ಯುದ್ಧವನ್ನು ಅಪೇಕ್ಷಿಸ್ತಾ ಇದ್ದೇನೆ ಅಂತ ಹೇಳಿ ತಾನು ಎದುರುಗಡೆ ಬಂದು ನಿಂತಿದ್ದಾನೆ. ತ್ವಷ್ಟ ತ್ವಷ್ಟ ದಶಗಜಂ ಜಾನಮಾಸ್ಥಾಯ ದಾನವ ವ್ಯೂಹಿತೋ ದಾನವೈರ್ವ್ಯೂಹೇ ಪ್ರತಿಚಕ್ರಾಯ ವೀರ್ಯವಾನ್. ಇನ್ನೊಬ್ಬ ಅಸುರ ಬಂದ, ಅವನ ಹೆಸರು ತ್ವಷ್ಟ ಅಂತ ಹೆಸರು. ಅವನು ಹೇಳ್ತಾನೆ, ಅವನದ್ದು ರಥ ಹೇಗಿತ್ತು ಹೇಳಿದ್ರೆ 18 ಗಜಗಳಿಂದ ಕೂಡಿದ್ದ, 18 ಆನೆಗಳು ಇತ್ತು ಅಂತ ಹೇಳ್ತಾರೆ. ಅಷ್ಟು ಆನೆಗಳು ಹೊರಬೇಕು ಅವನ ರಥವನ್ನು, ಅಂತಹ ರಥವನ್ನು ತಂದಿದ್ದಾನೆ. ಇನ್ನು ವ್ಯೂಹದ ನಡುವೆ ತಾನು ವೀರ್ಯವಂತನಾಗಿ ನಿಂತು ಯುದ್ಧ ಭೂಮಿಗೆ ಬಂದು ನಿಂತಿದ್ದಾನೆ. ವಿಪ್ರಚಿತ್ತಿ ಸುತ ಶ್ವೇತಃ ಶ್ವೇತಕುಂಡಲ ಭೂಷಣ ಶ್ರೀ ಶ್ವೇತಶೈಲ ಪ್ರತೀಕಾಶೋ ಯುದ್ಧಾಯ ಅಭಿಮುಖೇ ಸ್ಥಿತಃ. ಇನ್ನು ವಿಪ್ರಚಿತ್ತಿ ಅಂತ ದೈತ್ಯ ಇದ್ದಾನಲ್ಲ, ಅವನ ಮಗ ಒಬ್ಬ ಇದ್ದಾನೆ, ಅವನು ದೈತ್ಯ, ಅವನ ಹೆಸರು ಶ್ವೇತ ಅಂತ ಹೆಸರು. ಇವನು ಶ್ವೇತಕುಂಡಲವನ್ನು ಧಾರಣೆ ಮಾಡಿದ್ದಾನೆ, ಅವನ ಹೆಸರು ಬೆಳ್ಳಗೆ ಅಂತ. ಕಿವಿಗೆ ಹಾಕಿಕೊಂಡ ಕುಂಡಲವು ಅದು ಬೆಳ್ಳಗೆ. ಹೀಗೆ ಅದನ್ನೆಲ್ಲ ಹಾಕಿಕೊಂಡು ತಾನು ರಥಕ್ಕೆ ಅಭಿಮುಖವಾಗಿ, ಯುದ್ಧಕ್ಕೆ ಅಭಿಮುಖವಾಗಿ ಬಂದು ನಿಂತಿದ್ದಾನೆ. ಅರಿಷ್ಟೋ ಬಲಿಪುತ್ರಸ್ತು ವರಿಷ್ಠೋ ದೃಶಿಲಾಯುಧ ಯುದ್ಧ ಯಾತಿಷ್ಠರಾಧಾಯತ್ತೋ ದರಾಧರ ಇವಾಪರಃ. ಇನ್ನೊಬ್ಬ ಅಸುರ, ಅವನು ಯಾರು ಕೇಳಿದ್ರೆ ಅರಿಷ್ಟ ಅಂತ, ಅದು ಯಾರು, ಬಲಿಪುತ್ರ ಅಂತ ಹೇಳ್ತಾರೆ. ಅವನು ವರಿಷ್ಠವಾದ ಒಂದು ಬೆಟ್ಟವನ್ನು, ಅಂದ್ರೆ ಶ್ರೇಷ್ಠವಾದ ಒಂದು ಬೆಟ್ಟ ಇವನ್ನೇ ಆಯುಧವನ್ನಾಗಿ ಮಾಡಿಕೊಂಡಿದ್ದಾನೆ. ಯುದ್ಧಕ್ಕೆ ಬರುವಾಗ ಏನ್ ಹಿಡ್ಕೊಂಡು ಹೇಳಿದ್ರೆ ಒಂದು ದೊಡ್ಡ ಬೆಟ್ಟ ಇಟ್ಕೊಂಡಿದ್ದಾನೆ. ಹೀಗೆ ಮಾಡಿಕೊಂಡು ಇವನು ನಿಂತದ್ದು ಬೆಟ್ಟದ ಹಾಗೆ ನಿಂತಿದ್ದಾರೆ ಕೇಳ್ತಾರೆ. ಹೀಗೆ ಯುದ್ಧ ಭೂಮಿಯಲ್ಲಿ ತಾನು ಬಂದು ನಿಂತಿದ್ದಾನೆ. ಕಿಶೋರಸ್ತ್ವಪಿ ಸಂಘರ್ಷಾತ್ ಕಿಶೋರ ಇವ ಚೋದಿತ ಅಭವದ್ ದೈತ್ಯ ಸೈನ್ಯಸ್ಯ ಮಧ್ಯ ರಿವಿಮೋದಿತ. ಇನ್ನೊಬ್ಬ ಕಿಶೋರ ಅಂತ ಇನ್ನೊಬ್ಬ ದೈತ್ಯನ ಹೆಸರು. ಅವ ಏನು ಮಾಡ್ತಾನೆ ಕೇಳಿದ್ರೆ, ಯುದ್ಧಕ್ಕಾಗಿ ಬಂದಿದ್ದಾನೆ. ತಾನು ಬಾಲದಂತೆ ಅಂದ್ರೆ ಸಪೂರವಾಗಿ, ಅಭವದ್ ದೈತ್ಯ ಸೈನ್ಯಸ್ಯ ಮಧ್ಯೆ ಹೇಗೆ ಬಂದಿದ್ದಾನೆ ಕೇಳಿದ್ರೆ ಬಾಲದ ಹಾಗೆ ತಾನು ಬಂದಿದ್ದಾನೆ. ದೈತ್ಯ ಸೇನೆಯ ಮಧ್ಯದಲ್ಲಿ ಇದೊಂದೆಂತದಪ್ಪ ಬಾಲ ಅಂತ ಅನ್ನಿಸ್ಬೇಕು, ಆ ರೀತಿಯಾಗಿ ಕಿಶೋರ ಹೆಸರೇ ಹಾಗಾಗಿ ಕಿಶೋರ ಅಂತ ಇದೆ ಅವನು. ಇನ್ನೊಬ್ಬ ಪ್ರಲಂಬ, ಪ್ರಲಂಬೋ ಲಂಬಮೇಘಾಭ ಪ್ರಲಂಬಾಂಬರಭೂಷಣ ದೈತ್ಯವ್ಯೂಹಗತೋ ಭಾತಿ ಸನೀಹಾರ ಇವಾಂಶುಮಾನ್. ಇನ್ನು ಜೋತು ಬಿಟ್ಟಂತಹ ಮೋಡಗಳು, ಮೋಡಗಳ ಹಾಗೆ ಕಾಣ್ತಾ ಇದೆ ಅಂತವನೊಬ್ಬ ದೈತ್ಯ ಇದ್ದಾನೆ, ಅವನೇ ಪ್ರಲಂಬಾಸುರ. ಅವನು ಇದ್ದಾನೆ, ಅವನು ಆಭರಣಗಳಿಂದ ಅಲಂಕೃತನಾದವ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈತ ದೈತ್ಯ ವ್ಯೂಹಗತೋ ಭಾತಿ ಸನೀಹಾರ ಇವಾಂಶುಮಾನ್. ಈ ಮಂಜುಗಳಿಂದ ಆವೃತರಾದಂತ ಚಂದ್ರ ಹೇಗೆ ಕಾಣಬಹುದು ಹಾಗೆ ಕಾಣ್ತಾ ಇದ್ದ. ಅವನ ಹತ್ರ ಸಾಮರ್ಥ್ಯ ಇತ್ತು, ಆದ್ರೆ ಎದುರುಗಡೆ ಮಂಜು ಕವಿದಾಗ, ಮೋಡ ಕವಿದಾಗ ಹೇಗೆ ಕಾಂತಿ ಕಡಿಮೆ ಆಗುತ್ತೋ ಅದೇ ರೀತಿಯಾಗಿ ಅಸುರ ತಾನು ಇದ್ದಾನೆ. ಸ್ವರ್ಭಾನುರಾಸ್ಯ ಸಯೋಧೀಚ ದಶನೈಷ್ಯ ಕ್ಷಣಾಯುಧ ಹಂಸ ತಿಷ್ಠತಿ ಸೈನ್ಯಾನಂ ಪ್ರಮುಖೇ ಸುಮುಖೋ ಗ್ರಹ. ಇನ್ನೊಬ್ಬ ಇದ್ದ, ಇವನಿಗೆ ಯುದ್ಧ ಮಾಡ್ಲಿಕ್ಕೆ ಏನು ಬೇಡ, ಮುಖ ಮಾತ್ರ ಸಾಕು, ಮುಖದಿಂದಲೇ ಯುದ್ಧ ಮಾಡುವವನು ಸ್ವರ್ಭಾನು ಅಂತ. ಅರ್ಥಾತ್ ರಾಹು ತನ್ನ ಹಲ್ಲು ತುಟಿ ಕಣ್ಣುಗಳನ್ನೇ ಆಯುಧ ಮಾಡಿಕೊಂಡಿದ್ದ. ಆ ಕಣ್ಣು ಬಿಟ್ಟು ಇದರ ನೋಡಿದ್ರೆ ಅದೇ ಸಾಕು ಅವನಿಗೆ ಯುದ್ಧ ಮಾಡ್ಲಿಕ್ಕೆ. ಹಾಗಾಗಿ ಅಂತ ಮುಖ ಮಾತ್ರ ಉಳ್ಳ ಗ್ರಹ ರಾಹು, ಅವನು ತಾನು ಪ್ರಮುಖವಾದಂತಹ ಹಂಸವನ್ನೇರಿಕೊಂಡು ತಾನು ನಿಂತಿದ್ದಾನೆ. ಅನ್ಯೇ ಹಯಗತಾ ಮಹಂತಿ ನಾಗಸ್ಕಂದಗತಾ ಪರೇ ಸಿಂಹವ್ಯಾಘ್ರಗತಾಶ್ಚಾನ್ಯೇ ವರಾಹರ್ಕ್ಷಗತಾ ಪರೇ. ಇನ್ನು ಅಳಿದುಳಿದಂತ ದೈತ್ಯರಿದ್ದಾರೆ. ಅವರು ಕೆಲವರೆಲ್ಲ ಕುದುರೆಯನ್ನು ಏರಿ ಬಂದಿದ್ದಾರೆ, ಕೆಲವರೆಲ್ಲ ಆನೆಗಳನ್ನು ಏರಿ ಬಂದಿದ್ದಾರೆ, ಕೆಲವರೆಲ್ಲ ಸಿಂಹ, ಹುಲಿ, ವರಾಹ, ಕರಡಿ, ಸಿಕ್ಕಿದ ಪ್ರಾಣಿ ಸಾಕು ಹತ್ತಿಕೊಂಡು ಹೋಗುವ ಬಡಿಯುವ ಅಂತ ಹೇಳಿ. ಯಾರೋ ದೇವತೆಗಳು ಬರ್ತಾರಂತೆ, ವಿಷ್ಣು ಬರ್ತಾನಂತೆ, ಹೊಡೆಯುವ ಅಂತ ಏರಿಕೊಂಡು ಹೋಗಿದ್ದಾರೆ. ಕೇಚಿತ್ ಕರೋಷ್ಟ್ರಯಾತಾರ ಕೇಚಿತ್ ತೋಯದವ ಪಕ್ಷಿ ಕಥಾಶ್ಯಾನ್ಯೇ ಕೇಚಿತ್ ಪವನ ವಾಹನ. ಕೆಲವರು ಕತ್ತೆಗಳನ್ನು ವಾಹನ ಮಾಡಿಕೊಂಡ್ರೆ, ಕೆಲವರು ಒಂಟೆಗಳ ಮೇಲೆ ಏರಿದ್ದಾರೆ, ಕೆಲವರು ಮೋಡಗಳನ್ನೇ ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ, ಮಾಯಾರೂಪಿಗಳಾಗಿದ್ದಾರೆ. ಕೆಲವರೆಲ್ಲ ಪಕ್ಷಿ ವಾಹನರಾಗಿದ್ದಾರೆ, ಯಾವ್ದಾದ್ರು ಹಕ್ಕಿದ್ರೆ ಅದನ್ನು ಏರಿಕೊಂಡು ಹೋಗುದು. ಕೆಲವರು ಗಾಳಿ ವಾಹನರಾಗಿದ್ದಾರೆ, ಪವನ ವಾಹನರಾಗಿದ್ದಾರೆ. ಪತ್ತಿನ ಸ್ವಪರೇ ದೈತ್ಯಾ ಭೀಷಣ ವಿಕೃತಾನನಾಹ ಏಕಪಾದಾರ್ಧಪಾದಾಚ್ಯ ನಮಿತೋರ್ ಯುದ್ಧ ಕಾಂಕ್ಷಿಣಃ. ಇನ್ನು ಕೆಲವರು ಕಾಳ ಅಲುಗಳಾಗಿದ್ದಾರೆ, ಕಾಲಿನಲ್ಲಿಯೇ ಬಂದು ಯುದ್ಧವನ್ನು ಮಾಡುವ ಅಂತ ಹೊರಟಿದ್ದಾರೆ ದೈತ್ಯರು.
ಕೆಲವರು ವಿಕೃತಾಹನನಾಹ, ವಿಕಾರವುಳ್ಳಂತ ಮುಖವುಳ್ಳವರಾಗಿದ್ದಾರೆ, ಭಯಂಕರ ರೂಪಿಗಳಾಗಿದ್ದಾರೆ. ಕೆಲವರೆಲ್ಲ ಒಂದು ಕಾಲು, ಕೆಲವರದ್ದೆಲ್ಲ ಅರ್ಧ ಪಾದ. ಹೀಗೆ ಯುದ್ಧದ ಬಯಕೆಯಿಂದ ಭಯಂಕರವಾಗಿ ನರ್ತಿಸ್ತಾ ಇದ್ದಾರಂತೆ ಈ ಅಸುರರು. ಪಕ್ಷ್ವೀಡಮಾನ ಬಹವಃ ಸ್ಫೋಟಯಂತಾಶ್ಚ ದಾನವಾಹ, ದೃಪ್ತ ಶಾರ್ದೂಲ ನಿರ್ಘೋಷಾಹ ನೇದುರ್ದಾನವ ಪುಂಗವಾಹ. ಇನ್ನು ಕೆಲವರು ದಾನಗಳು ಭುಜಗಳನ್ನು ಹೊಡೆದುಕೊಂಡು ಬರ್ತಾ ಇದ್ದಾರಂತೆ, ಶಬ್ದ ಮಾಡ್ತಾ, ಏನು ಬರ್ತೀರಾ ಬರ್ತೀರಾ ಅಂತೇಳಿ ತೊಡೆ ತಟ್ಟುತ್ತಾರಲ್ಲ, ಹಾಗೆ ಭುಜಗಳನ್ನು ತಡೆದುಕೊಂಡು ಹೊಡೆದುಕೊಂಡು ತಾನು ಬರ್ತಾ ಇದ್ದಾರೆ. ಮದಭರಿತವಾದ ಸಿಂಹದ ಹಾಗೆ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ತೇ ಗತಾ ಪರಿಗೈರುಗ್ರೈ ವಜ್ರಸ್ಥಿರ ಬಾಹವಃ ಬಾಹುಭಿ ಪರಿಕಾರೈ ತರ್ಜಯಂತಿ ಸ್ಮ ದಾನವಾಹ. ಕೆಲವರು ಉಗ್ರವಾದಂತ ಗದೆ, ಪರಿಘ, ಬಿಲ್ಲು, ವಜ್ರ ಸದೃಶವಾದ ಬಾಹುಗಳನ್ನು ಹೊಡೆದುಕೊಂಡು ಹೊಂದಿದ್ದಾರೆ. ಪರಿಘಾಕಾರವಾದ ಬಾಹುಗಳಿಂದ ಇವರು ಶತ್ರುಗಳನ್ನು ಹೆದರಿಸ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ರಕ್ಕಸರು. ಪ್ರಾಶೈಹಿ ಪ್ರಾಸ್ಥೈ ಖಡ್ಗೈಶ್ಚ ಪಾಶೈಶ್ಚ ತೋಮರಾಂಕುಶ ಪಟ್ಟಿರೈಹಿ ಕ್ರೀಡತೆ ಶತ್ರುಮಿತ್ರ ಶತಧಾರೈಶ್ಚ ಮುಗ್ಗರೈಹಿ. ಇನ್ನು ಹೇಳ್ತಾರೆ, ಕೆಲವರು ಇಂಥ ಆಯುಧಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಯಾವುದೆಲ್ಲ? ಪ್ರಾಸ, ಖಡ್ಗ, ಪಾಶ, ತೋಮರ, ಅಂಕುಶ, ಪಟ್ಟಿಷ, ಶತಗ್ನಿ, ಶಿತಧಾರ, ಮುದ್ಗರ ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ಬಿಸಾಡ್ತಾ ಬಂದಿದ್ದಾರೆ. ಗಂಡ ಶೈಲೈಶ್ಚ ಶೈಲೈಶ್ಚ ಪರಿಗೈಶ್ಚೋತ್ತಮಾಯುಸೈಹಿ ಚಕ್ರೈಶ್ಚ ದೈತ್ಯ ಪ್ರವರಾಶ್ಚಕ್ರೂರ ಆನಂದಿತಂ ಬಲಂ. ಕೆಲವರು ದೊಡ್ಡ ದೊಡ್ಡ ಕಲ್ಲು ಹಿಡ್ಕೊಂಡು ಬಂದಿದ್ದಾರೆ. ಪರ್ವತ, ಪರಿಘ, ಉತ್ತಮ ಆಯುಧಗಳು, ಚಕ್ರದಿಂದ ಕೂಡಿದ ದೈತ್ಯರು. ಹೀಗೆ ತಮ್ಮ ನಾಯಕರ ಬಲವನ್ನು ಹೆಚ್ಚಿಸುವಂತೆ ಮಾಡಿ ತಾವು ಸಂತೋಷವನ್ನು ಪಡಿಸ್ತಾ ಇದ್ದಾರೆ ಕೆಲವು ರಕ್ಕಸರು. ಇನ್ನು ಏವಂ ತದ್ದಾನವಂ ಸೈನ್ಯಂ ಧರ್ಮೇ ಯುದ್ಧ ಬಲೋತ್ಕಟಂ ದೇವತಾಭಿಮುಖಂ ತಸ್ಥೋ ಮೇಘಾನೀಕಮಿವೋತ್ಥಿತಂ. ಈ ರೀತಿಯಾಗಿ ಎಲ್ಲ ದಾನವ ಸೈನ್ಯವೂ ಕೂಡ ಯುದ್ಧಕ್ಕೆ ಸಮರ್ಥವಾಗಿ ಅತ್ಯಂತ ಉತ್ಸಾಹದಿಂದ ತೊಡಗಿಕೊಂಡು ದೇವತೆಗಳಿಗೆ ಅಭಿಮುಖವಾಗಿ ಮೋಡಗಳ ಸಮೂಹದಂತೆ ಇವರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಒಬ್ಬೊಬ್ರು ಬಂದದ್ದಲ್ಲ, ಇಡೀ ಸಮೂಹ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾರೆ, ತದದ್ಭುತಂ ದೈತ್ಯ ಸಹಸ್ರಗಾಢಂ ವಾಯುವಗ್ನಿ ಸೋಮಾಂ ಬುಧಶೈಲ ಕಲ್ಪಂ ಬಲಂ ರಣಾಯಾಭ್ಯುದಯಾಭ್ಯುದೀರ್ಣಂ ಯುಯುತ್ಸು ತತ್ಯೋನ್ಮತ್ತ ಮಿಮಾವಭಾಸೆ. ಈ ದೃಶ್ಯ ವಿಷ್ಣುವಿನ ಮೇಲೆ ಯುದ್ಧಕ್ಕೆ ಬಂದ ರಕ್ಕಸರ ದೃಶ್ಯ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಸಾವಿರಾರು ದೈತ್ಯರಿಂದ ಕೂಡಿಕೊಂಡಂತಹ ವಾಯು, ಅಗ್ನಿ, ಜಲ, ಮೋಡ, ಪರ್ವತಗಳಿಂದ ಕೂಡಿಕೊಂಡಿದ್ರು. ಹೀಗೆ ರಣರಂಗಕ್ಕೆ ಮಹತ್ವವನ್ನು ತುಂಬುವ ದೃಷ್ಟಿಯಿಂದ ಇವರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಮದದಿಂದ, ಯುದ್ಧ ಮದದಿಂದ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅಂತವರನ್ನು ಕೃಷ್ಣ ತಾನು ನಿಗ್ರಹ ಮಾಡ್ತಾರೆ ಎನ್ನುವಂಥದ್ದನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ಮನಸರ್ತಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವತ್ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಚ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರೇ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रज जनानन्दी सच्चिदानन्द विग्रहः नवनीत विलिप्ताङ्गो नवनीत नटो नगः नवनीत नमाहारो मुचकुन्दप्रसादकृत षोडशस्त्री सहस्रे चक्रभङ्गी मधुराकृतिः